गोपीजन जय गोपीजन वल्लभ गिरिवरधारी गोपीजन यशोदानंदन व्रज जन रंजन यशोदानंदन यशोदानंदन व्रज जन रंजन यशोदानंदन यमुना तीर वनचारी यमुना तीर यमुना तीर वनचारी यमुना तीर जय राधा माधव कुंज बिहारी जय राधा जय राधा माधव कुंज बिहारी जय राधा जय गोपी जनवल्लभ गिरिवरधारी गोपी जन यशोदानंदन व्रज जन रंजन यशोदानंदन यशोदानंदन व्रज जन रंजन यशोदानंदन यमुना तीर वनचारी यमुना तीर वन यमुना तीर वनचारी यमुना तीर वनचारी जय राधा माधव कुंज बिहारी जय राधा जय राधा माधव कुंज बिहारी जय राधा बिहार जय श्री श्री राधा विनोद भगवान की जय श्री श्री जगन्नाथ बलदेव सुभद्रा महारानी की जय श्री श्री नित्यानंद नटवर गौर सुंदर भगवान की जय श्रील प्रभुपाद की जय ದಯವಿಟ್ಟು ನನ್ನಿಂದ ಹೇಳಿ ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ ನಮಃ ಓಂ ವಿಷ್ಣುಪಾದಾಯ कृष्णप्रेष्ठाय भूतले श्रीमते भक्तिवेदांत स्वामिन्निति नामिने नमस्ते सारस्वते देवे गौरवाणी प्रचारिणे निर्विशेष शून्यवादी पाश्चात्य देशतारिणे जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्त वृंदा हरे कृष्णा 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 हरे 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 राम
ರಾಮ ರಾಮ ಹರೇ ಹರೇ. ಹರೇ ಕೃಷ್ಣ. ಎಲ್ಲರಿಗೆ ಸ್ವಾಗತ ಮತ್ತೊಮ್ಮೆ ಭಾನುವಾರದ ಸಾಯಂಕಾಲದ ಕಾರ್ಯಕ್ರಮಕ್ಕೆ. ಸಾಮಾನ್ಯವಾಗಿ ಪ್ರತಿ ಭಾನುವಾರ ನಾವು ಭಗವದ್ಗೀತೆಯ ಮೇಲೆ ಚರ್ಚೆ ಮಾಡ್ತೀವಿ. ಪ್ರತಿ ಭಾನುವಾರ ಸಾಮಾನ್ಯವಾಗಿ ಸಾಯಂಕಾಲ ನಾವು ಭಗವದ್ಗೀತೆಯ ಮೇಲೆ ಚರ್ಚೆ ಮಾಡ್ತೀವಿ. ಆದ್ರೆ ಮುಂಬರಲಿರುವ ವಿಜಯದಶಮಿ ಪ್ರಯುಕ್ತ ಈಗ ಒಂದು ವಾರ ನಾವು ರಾಮಾಯಣದ ಮೇಲೆ ಚರ್ಚೆ ಮಾಡ್ತಾ ಇದ್ದೇವೆ. ನಿನ್ನೆ ಮೊದಲನೇ ಚರ್ಚೆ ಇತ್ತು ನಿನ್ನೆ. ಅದರ ಮುಂದಿನ ಭಾಗ ಇವತ್ತು ನಾವು ಚರ್ಚೆ ಮಾಡ್ತಾ ಇದ್ದೀವಿ. ನಿನ್ನೆ ನಾವು ರಾಮಾಯಣದ ಮೇಲೆ ಒಂದು ಸಣ್ಣ ಪೀಠಿಕೆಯನ್ನ ಕೊಟ್ವಿ. ರಾಮಾಯಣ ಎಂಬಂತ ಗ್ರಂಥ ಹೇಗೆ, ಅದರ ಹುಟ್ಟು ಹೇಗೆ ಆಯಿತು. ಸೊ ಯಾರ್ಯಾರು ಮೊದಲನೇ ಸತಿ ಬರ್ತಾ ಇದ್ದೀರಾ ಅವ್ರಿಗೋಸ್ಕರ ಹೇಳ್ತಾ ಇದ್ದೀನಿ, ಇಲ್ಲಿ ಕನ್ನಡದಲ್ಲಿ ಪ್ರವಚನ ಆಗತ್ತೆ, ಇಂಗ್ಲಿಷ್ ಮತ್ತೆ ಹಿಂದಿ ಮೇಲೆ ಆಗತ್ತೆ. ಇಂಗ್ಲಿಷ್, ದೋಸ್ ಹೂ ವಾಂಟ್ ಟು ಹೈಯರ್ ಇನ್ ಇಂಗ್ಲಿಷ್ ಅಂಡ್ ಹಿಂದಿ ದೇ ಕ್ಯಾನ್ ಗೋ ಅಪ್ಸ್ಟೇರ್ಸ್. ಓಕೆ, ಹಿಯರ್ ಇನ್ ಕನ್ನಡ. ಸೊ ನಾನೇನ್ ಹೇಳ್ತಾ ಇದ್ದೆ ಅಂದ್ರೆ, ನಿನ್ನೆ ನಾವೇನ್ ಚರ್ಚೆ ಮಾಡಿದ್ವಿ ಅಂದ್ರೆ, ರಾಮಾಯಣ ಎಂಬಂತಹ ಕಾವ್ಯ ಏನಿದೆ ಅಥವಾ ಗ್ರಂಥ ಏನಿದೆ ಅಥವಾ ಶಾಸ್ತ್ರ ಏನಿದೆ, ಅದು ಹೇಗೆ, ಅದರ ಆವಿರ್ಭಾವ ಹೇಗೆ ಆಯಿತು, ಅದು ಹೇಗೆ ಹುಟ್ಟಿತು, ವಾಲ್ಮೀಕಿ ಮುನಿಗಳು ಯಾವ ಸಂದರ್ಭದಲ್ಲಿ ಆ ಮಹಾನ್ ಗ್ರಂಥವನ್ನ ಬರೆದ್ರು, ಮತ್ತೆ ಅದಾದ್ಮೇಲೆ ನಾರದರು ಮತ್ತೆ ವಾಲ್ಮೀಕಿ ಮುನಿಗಳ ನಡುವೆ ನಡೆದಂತಹ ಒಂದು ಸಂಭಾಷಣೆ ಏನಿತ್ತು, ಅದರ ಒಂದು ಸಣ್ಣ ಭಾಗವನ್ನ ನಾವು ಗಮನಿಸಿದ್ವಿ. ಅದಾದ್ಮೇಲೆ ರಾಮಾಯಣದ ಅತಿ ಮುಖ್ಯವಾಗಿರ್ತಕ್ಕಂಥ ವಿಷಯ ಏನು ಅನ್ನೋದನ್ನ ನಾವು ನೋಡಿದ್ವಿ. ರಾಮಾಯಣದಲ್ಲಿ ಅನೇಕ ವಿಷಯಗಳು ಚರ್ಚಿತವಾಗಿರಬಹುದು, ಆದ್ರೆ ಅತಿ ಮುಖ್ಯವಾಗಿ ಅದರಲ್ಲಿ ಯಾವ ವಿಷಯ ಚರ್ಚೆ ಆಗಿದೆ ಅಂತ ಹೇಳಿದ್ರೆ, ಶರಣಾಗತಿ ಎಂಬಂತಹ ಒಂದು ವಿಷಯ ಅಲ್ಲಿ ಚರ್ಚೆ ಆಗಿದೆ. 7 ಕಾಂಡಗಳಲ್ಲಿ ಅತಿ ಮುಖ್ಯವಾಗಿರ್ತಕ್ಕಂತಹ ವಿಷಯ ಅದು. ಅದನ್ನ ಹೇಗೆ ನಾವು ತೀರ್ಮಾನ ಮಾಡ್ತೀವಿ ಅನ್ನೋದನ್ನ ಕೂಡ ನಾವು ನಿನ್ನೆ ನೋಡಿದ್ವಿ. ಒಂದು ಶ್ಲೋಕದ ರೂಪದಲ್ಲಿ 7 ವಿಷಯಗಳನ್ನ ಪರಿಶೀಲಿಸಿದ್ರೆ ಒಂದು ಶಾಸ್ತ್ರದ ತಿರುಳು ಅಥವಾ ಒಂದು ಶಾಸ್ತ್ರದ ಸಾರ ಏನು ಅಂತ ನಾವು ತಿಳ್ಕೋಬಹುದು. ಹೇಗೆ ಆ ಶಾಸ್ತ್ರದ ಆರಂಭದಲ್ಲಿ ಯಾವ ವಿಷಯ ಚರ್ಚಿತವಾಗಿದೆ, ಅದರ ಕೊನೆಯಲ್ಲಿ ಪದೇ ಪದೇ ಯಾವ ವಿಷಯ ಚರ್ಚಿತವಾಗಿದೆ, ಪ್ರಶಂಸಾ ವಾಕ್ಯಗಳು ಯಾವ ವಿಷಯದಲ್ಲಿ ಬರುತ್ತೆ, ಯುಕ್ತಿಪೂರ್ವಕವಾಗಿರ್ತಕ್ಕಂಥ ವಾಕ್ಯಗಳು ಅಥವಾ ಲಾಜಿಕಲ್ ಸ್ಟೇಟ್ಮೆಂಟ್ಸ್ ಯಾವ ವಿಷಯದಲ್ಲಿ ಬರುತ್ತೆ, ಹೀಗೆ ಇತರ ಬೇರೆ ಬೇರೆ ವಿಷಯಗಳನ್ನ ನಾವು ಗಮನಿಸಿದ್ರೆ ಅಥವಾ ಪರಿಶೀಲಿಸಿದ್ರೆ ಒಂದು ಶಾಸ್ತ್ರದ ತಿರುಳು ಏನು ಅಂತ ನಾವು ಅರ್ಥ ಮಾಡಿಕೊಳ್ಳಬಹುದು. ಅದೇ ಒಂದು ವಿಷಯ ಭಗವದ್ಗೀತೆ ಕೂಡ ಅನ್ವಯವಾಗುತ್ತೆ, ಶ್ರೀಮದ್ ಭಾಗವತಕ್ಕೆ ಕೂಡ ಅನ್ವಯವಾಗುತ್ತೆ. ಸೊ ಅದೇ ಒಂದು 7 ವಿಷಯಗಳನ್ನ ನಾವು ಕೂಲಂಕುಷವಾಗಿ ರಾಮಾಯಣದ ವಿಷಯದಲ್ಲಿ ಪರಿಶೀಲಿಸಿದ್ರೆ ಆ ರಾಮಾಯಣದ ತಿರುಳು ಏನು ಅಂತ ಹೇಳಿದ್ರೆ ಶರಣಾಗತಿ ಎಂಬಂತೆ ನಮ್ಮ ಆಚಾರ್ಯರೆಲ್ಲರೂ ಹೇಳಿದ್ದಾರೆ. ಸೊ ಅದನ್ನ ನಾವು ಚರ್ಚೆ ಮಾಡಿದ್ವಿ. ಇವತ್ತು ರಾಮಾಯಣದಲ್ಲಿ ಬರುವಂತಹ ಅತಿ ಮುಖ್ಯವಾಗಿರ್ತಕ್ಕಂತಹ ಶರಣಾಗತಿಯ ಪ್ರಸಂಗದ ಬಗ್ಗೆ ನಾವು ಚರ್ಚೆಯನ್ನ ಆರಂಭಿಸ್ತಾ ಇದ್ದೀವಿ. ನಿನ್ನೆ ಕೊನೆಯಲ್ಲಿ ನಾವು ಒಂದೊಂದು ಕಾಂಡದಲ್ಲೂ, ಅಂದ್ರೆ ಬಾಲಕಾಂಡದಿಂದ ಹಿಡಿದು ಉತ್ತರ ಕಾಂಡದವರೆಗೆ ರಾಮಾಯಣದಲ್ಲಿ 7 ಕಾಂಡಗಳಿವೆ. ಅಂದ್ರೆ ಬಾಲಕಾಂಡ, ಅಯೋಧ್ಯಕಾಂಡ, ಅರಣ್ಯಕಾಂಡ, ಕಿಷ್ಕಿಂಧಾಕಾಂಡ, ಸುಂದರಕಾಂಡ, ಯುದ್ಧಕಾಂಡ ಮತ್ತು ಕೊನೆಯದಾಗಿ ಉತ್ತರಕಾಂಡ. ಸೊ 7 ಕಾಂಡಗಳಲ್ಲಿ ಒಂದೊಂದು ಕಾಂಡದಲ್ಲೂ ಬರುವಂತಹ ಅತಿ ಮುಖ್ಯವಾಗಿರ್ತಕ್ಕಂತಹ ಶರಣಾಗತಿಯ ಪ್ರಸಂಗಗಳು ಯಾವುದು ಅಂತ ನಾವು ಕೊನೆಯಲ್ಲಿ ನೋಡಿದ್ವಿ. ಅದರಲ್ಲೂ ಆ ಎಲ್ಲಾ ಶರಣಾಗತಿಯ ಪ್ರಸಂಗಗಳಲ್ಲೂ ಅತಿ ಮುಖ್ಯವಾಗಿರ್ತಕ್ಕಂಥ ಅಥವಾ ಅತ್ಯತಿ ಮುಖ್ಯವಾಗಿರ್ತಕ್ಕಂತಹದ್ದು ಯಾವುದು ಅಂತ ಹೇಳಿದ್ರೆ ವಿಭೀಷಣ ಶರಣಾಗತಿಯ ಪ್ರಸಂಗ. ಇದು ಯುದ್ಧಕಾಂಡದಲ್ಲಿ ಬರುತ್ತೆ. ಸೊ ಈ ವಿಭೀಷಣ ಶರಣಾಗತಿಯ ಪ್ರಸಂಗ ಯುದ್ಧಕಾಂಡದಲ್ಲಿ ಬರೋದೇನಿದೆ, ಇದು ರಾಮಾಯಣದ ಸಾರ ಅಂತ ಅನೇಕ ಆಚಾರ್ಯರು ಹೇಳ್ತಾರೆ. ಸೊ ವಿಭೀಷಣ ಶರಣಾಗತಿಯ ಪ್ರಸಂಗದ ಬಗ್ಗೆ ಇವತ್ತು ನಾವು ನಮ್ಮ ಚರ್ಚೆಯನ್ನ ಆರಂಭಿಸ್ತಾ ಇದ್ದೇವೆ. ಮುಂದಿನ 4 ಅಥವಾ 5 ದಿವಸಗಳು ಇದರ ಬಗ್ಗೆನೇ ನಾವು ಚರ್ಚೆ ಮಾಡ್ತೀವಿ, ಆಯ್ತಾ. ಸೊ ಯುದ್ಧಕಾಂಡದಲ್ಲಿ ಬರುವಂತಹ ಶರಣಾಗತಿಯ ಪ್ರಸಂಗ ಇದು ಅತಿ ಸುಮಧುರವಾಗಿರ್ತಕ್ಕಂತಹದ್ದು ಮತ್ತೆ ಅನೇಕ ಪಾಠಗಳನ್ನ ನಮಗೆ ಕಲಿಸುವಂತಹ ಒಂದು ಶರಣಾಗತಿಯ ಪ್ರಸಂಗ. ಇದರ ಬಗ್ಗೆ ಇವತ್ತು ನಾವು ನಮ್ಮ ಚರ್ಚೆಯನ್ನ ಆರಂಭಿಸ್ತಾ ಇದ್ದೀವಿ. ಓಕೆ, ಸೊ ಆರಂಭದಲ್ಲಿ ನಿನ್ನೆಯ ತರಹ ವಾಲ್ಮೀಕಿ ಮುನಿಗಳಿಗೆ ಪ್ರಣಾಮಗಳನ್ನ ಸಲ್ಲಿಸಿ ನಮ್ಮ ಚರ್ಚೆಯನ್ನ ಆರಂಭಿಸೋಣ. ಸೊ ಇದು ವಾಲ್ಮೀಕಿ ಮುನಿಗಳ ಮೇಲೆ ಇರತಕ್ಕಂತಹ ಒಂದು ಪ್ರಣಾಮ ಮಂತ್ರಗಳು. ಒಂದೇ ನಿಮಿಷ. ಓಕೆ, ಸೊ 3 ಪ್ರಣಾಮ ಮಂತ್ರಗಳು ದಯವಿಟ್ಟು ನನ್ನಿಂದ ಹೇಳಿ. ಕೂಜಂತಂ ರಾಮ ರಾಮೇತಿ
ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಾ ವಂದೇ ವಾಲ್ಮೀಕಿ ಕೋಕಿಲಂ. ಸೊ ಈ ಮೊದಲನೇ ಶ್ಲೋಕದಲ್ಲಿ ವಾಲ್ಮೀಕಿ ಮುನಿಗಳನ್ನ ಕೋಗಿಲೆಗೆ ಹೋಲಿಸ್ತಾ ಇದ್ದಾರೆ. ಇದ್ರ ಬಗ್ಗೆ ಕೂಡ ನಾವು ನಿನ್ನೆ ಚರ್ಚೆ ಮಾಡಿದ್ವಿ. ಎರಡನೇ ಶ್ಲೋಕ ವಾಲ್ಮೀಕೇರ್ ಮುನಿ ಸಿಂಹಸ್ಯ ಕವಿತಾವನಚಾರಿಣಃ ಶೃಣ್ವನ್ ರಾಮ ಕಥಾನಾದಂ ಕೋ ನಯಾತಿ ಪರಾಂ ಗತಿಂ. ವಾಲ್ಮೀಕಿ ಮುನಿಗಳನ್ನ ಎರಡನೇ ಶ್ಲೋಕದಲ್ಲಿ ಒಂದು ಸಿಂಹಕ್ಕೆ ಹೋಲಿಸ್ತಾ ಇದ್ದಾರೆ. ಆ ಕವಿತೆ ಎಂಬಂತಹ ಒಂದು ಅರಣ್ಯದಲ್ಲಿ ಸ್ವಚ್ಛಂದವಾಗಿ ವಿಹರಿಸುವಂತಹ ಒಂದು ಸಿಂಹಕ್ಕೆ ಹೋಲಿಸ್ತಾ ಇದ್ದಾರೆ. ವಾಲ್ಮೀಕಿ ಮುನಿಗಳು ಬರೆದಿರ್ತಕ್ಕಂತಹ ರಾಮಾಯಣ ಇದಕ್ಕೆ ಆದಿ ಕಾವ್ಯ ಅಂತ ಹೇಳ್ತೀವಿ. ಅಂದ್ರೆ ಅದಕ್ಕಿಂತ ಮುಂಚಿತವಾಗಿ ಯಾವುದೇ ಶಾಸ್ತ್ರ ಯಾರೇ ಬರೆದಿರೋದು ನಮ್ಗೆ ಇವತ್ತು ಸಿಗೋದಿಲ್ಲ. ಅದರಿಂದ ವಾಲ್ಮೀಕಿ ಮುನಿಗಳಿಗೆ ಆದಿಕವಿ, ಮತ್ತೆ ಅವರು ಬರೆದಿರ್ತಕ್ಕಂತಹ ರಾಮಾಯಣಕ್ಕೆ ಆದಿ ಕಾವ್ಯ. ಮೂರನೇ ಶ್ಲೋಕ ಯಪ್ಪಿಬನ್ ಸತತಂ ರಾಮ ಚರಿತಾಮೃತ ಸಾಗರಂ ಅತೃಪ್ತಸ್ಥಂ ಮುನಿಂ ವಂದೇ ಪ್ರಾಚೇತಸ್ ಸಮಕಲ್ಮಷಂ. ಈ ಶ್ಲೋಕದಲ್ಲಿ ಪ್ರಾಚೇತಸ್ ಅಂತ ಕೊನೆಯಲ್ಲಿ ಯಾವ ಒಂದು ಶಬ್ದ ಬರ್ತಾ ಇದೆ ಅದು ವಾಲ್ಮೀಕಿ ಮುನಿಗಳಿಗೆ ಸೂಚನೆ ಮಾಡುವಂತಹ ಶಬ್ದ. ವಾಲ್ಮೀಕಿ ಮುನಿಗಳನ್ನ ಸೂಚಿಸುತ್ತೆ ಆ ಶಬ್ದ. ಪ್ರಾಚೇತಸ್ ಅಂತ ಹೇಳಿದ್ರೆ ಪ್ರಚೇತಸ್ ಎಂಬಂತಹ ಋಷಿಗಳ ವರಪುತ್ರರಾಗಿ ಜನಿಸಿದಂತವರು ವಾಲ್ಮೀಕಿ ಮುನಿಗಳು, ಅವರಿಗೆ ಪ್ರಾಚೇತಸ ಅಂತ ಹೇಳ್ತೀವಿ. ಸೊ ಈ ವಾಲ್ಮೀಕಿ ಮುನಿಗಳಿಗೆ ಪ್ರಣಾಮಗಳನ್ನ ಸಲ್ಲಿಸಿ ಇವತ್ತು ನಮ್ಮ ಚರ್ಚೆಯ ವಿಷಯಕ್ಕೆ ಬರೋಣ. ವಿಭೀಷಣ ಶರಣಾಗತಿಯ ಆರಂಭ ಇವತ್ತು ನಾವು ಮಾಡ್ತಾ ಇದ್ದೇವೆ. ಈ ಒಂದು ಪ್ರಸಂಗ ನಾನು ಹೇಳಿದಾಗೆ ಯುದ್ಧ ಕಾಂಡದಲ್ಲಿ ಬರುತ್ತೆ. ಯುದ್ಧ ಕಾಂಡ ರಾಮಾಯಣದ ಎಷ್ಟನೆಯ ಕಾಂಡ? ಈಗ ತಾನೇ ಎಲ್ಲಾ ಕಾಂಡಗಳನ್ನು ಹೇಳಿದೆ ಅಲ್ಲ. ಎಷ್ಟನೇ ಕಾಂಡ? 6ನೇ ಕಾಂಡ. 6ನೇ ಕಾಂಡ ಎಷ್ಟೊಂದು ಬಹಳಷ್ಟು ವಿದ್ವಾಂಸರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ರಾಮಾಯಣದಲ್ಲಿ ಇರತಕ್ಕಂತಹದ್ದೇ ಕೇವಲ 6 ಕಾಂಡಗಳು ಅಂತ ಹೇಳ್ತಾರೆ. ಯಾಕೆಂದ್ರೆ ಕೊನೆಯ ಕಾಂಡ ಏನಿದೆ ಉತ್ತರ ಕಾಂಡ, ಅದ್ರ ಬಗ್ಗೆ ಒಂದಷ್ಟು ರಾಮಾಯಣ ಲಿಪಿಗಳಲ್ಲಿ ನಮ್ಗೆ ಮಾಹಿತಿ ದೊರಕತ್ತೆ, ಒಂದಷ್ಟು ಅಂದ್ರೆ ಬೇರೆ ರಾಮಾಯಣಗಳಲ್ಲಿ ನಮ್ಗೆ ದೊರಕಲ್ಲ. ಅದರಿಂದ ಎಷ್ಟೊಂದ್ ಜನ ಹೇಳ್ತಾರೆ ಆ ರೀತಿಯಲ್ಲಿ. ಅದೇನೇ ಇದ್ರೂ ಕೂಡ ಯುದ್ಧ ಕಾಂಡ ಅನ್ನೋದು ಬಹಳ ಮುಖ್ಯವಾಗಿರ್ತಕ್ಕಂತ ಒಂದು ವಿಷಯ. ಅದ್ರಲ್ಲಿ ಬರುವಂತಹ ವಿಷಯ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಏನಕ್ಕೆ ಅಂತ ಹೇಳಿದ್ರೆ ಯುದ್ಧ ಕಾಂಡ ಅತಿ ವಿಸ್ತಾರವಾದಂತಹ ಒಂದು ಕಾಂಡ. 6 ಕಾಂಡಗಳನ್ನ ನಾವು ಗಮನಿಸಿದ್ರೆ ಅತಿ ವಿಸ್ತಾರವಾಗಿರ್ತಕ್ಕಂಥದ್ದು ಯುದ್ಧ ಕಾಂಡ. ಅದರಲ್ಲೂ ಆರಂಭದಲ್ಲೇನೆ ನಮ್ಮ ಚರ್ಚೆಯ ವಿಷಯ ಬರುತ್ತೆ. ಇದಕ್ಕಿಂತ ಮುಂಚೆ ಬಂದಿದ್ದು ಯಾವ ಕಾಂಡ? ಯುದ್ಧ ಕಾಂಡಕ್ಕಿಂತ ಮುಂಚೆ ಬಂದದ್ದು ಯಾವುದು? ಸುಂದರಕಾಂಡ. ಸುಂದರಕಾಂಡದ ಬಗ್ಗೆ ನಮ್ಮೆಲ್ಲರಿಗೂ ಬಹಳ ಚೆನ್ನಾಗಿ ಗೊತ್ತಿದೆ ಅಲ್ಲ. ಸುಂದರಕಾಂಡದ ನಾಯಕ ಯಾರು? ಹನುಮಂತ ಅಲ್ಲ. ಆದ್ದರಿಂದಲೇ ಅದಕ್ಕೆ ಸುಂದರಕಾಂಡ ಅಂತ ಎಷ್ಟೊಂದು ಜನ ಹೇಳ್ತಾರೆ. ಸುಂದರಕಾಂಡದಲ್ಲಿ ನೀವು ನಿಜವಾಗ್ಲೂ ನೋಡಿದ್ರೆ ಒಂದು ವಿಪರ್ಯಾಸವಿದೆ. ಸುಂದರಕಾಂಡಕ್ಕೆ ಸುಂದರ ಅಂತ ಏನಕ್ಕೆ ಹೆಸರು ಬಂದಿದೆ ಅಂತಾನೆ ಒಂದು ವಿಪರ್ಯಾಸ. ಏಕೆ ಅಂತ ಹೇಳಿದ್ರೆ ಸುಂದರಕಾಂಡದಲ್ಲಿ ರಾಮ ಮತ್ತೆ ಸೀತೆ ಒಟ್ಟಿಗೆ ಇಲ್ವೇ ಇಲ್ಲ ಅಲ್ಲ. ರಾಮ ಭಾರತದಲ್ಲಿದ್ರೆ ಸೀತೆ ಲಂಕೆಯಲ್ಲಿ ಇದ್ದಾಳೆ ಅಲ್ಲ. ಸೊ ಇದಕ್ಕೇನಕ್ಕೆ ಸುಂದರಕಾಂಡ? ಅದೂ ಅಲ್ಲದೆ ರಾಮ ತುಂಬಾನೇ ಕೊರಗ್ತಾ ಇದ್ದಾನೆ, ಆ ಸೀತೆಯನ್ನ ನೆನೆಸ್ಕೊಂಡು ತುಂಬಾ ಕೊರಗ್ತಾ ಇದ್ದಾನೆ. ಅದೇ ರೀತಿಯಲ್ಲಿ ಸೀತೆ ಕೂಡ ರಾಮನನ್ನ ನೆನೆಸ್ಕೊಂಡು ಬಹಳ ತವಿಸ್ತಾ ಇದ್ದಾಳೆ. ಆದ್ರಿಂದ ಏನಕ್ಕೆ ಈ ರೀತಿಯಾದಂತಹ ಹೆಸರು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಒಬ್ಬರು ಆಚಾರ್ಯರು ಸುಂದರಕಾಂಡದ ಮೇಲೆ ಒಂದು ವ್ಯಾಖ್ಯಾನವನ್ನ ಬಹಳ ಚೆನ್ನಾಗಿ ಬರೆದಿರುವಂತಹ ಒಬ್ರು ಆಚಾರ್ಯರು ಹೇಳ್ತಾರೆ, ಈ ಸುಂದರಕಾಂಡಕ್ಕೆ ಮುಖ್ಯವಾಗಿ ಸುಂದರ ಎಂಬಂತಹ ಹೆಸರು ಹೇಗ್ ಬಂತು ಅಂತ ಹೇಳಿದ್ರೆ ಸುಂದರ ಎಂಬಂತಹ ವ್ಯಕ್ತಿಯ ಮೇಲೆ ಈ ಒಂದು ಹೆಸರನ್ನ ಇಟ್ಟಿದ್ದಾರೆ. ನೋಡಿ, ಹನುಮಂತನ ಜನ್ಮದ ಹೆಸರು ಹನುಮಾನ್ ಅಲ್ಲ. ಏಕೆ ಅಂತ ಹೇಳಿದ್ರೆ ಹನುಮಾನ್ ಎಂಬಂತ ಶಬ್ದಕ್ಕೆ ಏನ್ ಅರ್ಥ ಗೊತ್ತಿದೆ ಯಾರಿಗಾದ್ರು? ಹೆಣ್ಣಿಗೆ ಜವಡೆ. ಜವಡೆ, ಮುರಿದ ಜವಡೆಯನ್ನ ಉಳ್ಳುವವನು ಅಂತ ಅರ್ಥ. ಯಾರಾದ್ರೂ ತಾಯಿ ತನ್ನ ಮಗನಿಗೆ ಈ ರೀತಿ ಹೆಸರನ್ನ ಇಡ್ತಾಳ? ಮುರಿದ ಜವಡೆ. ಆ ಹೆಸರು ಹೇಗೆ ಬಂತು ಅಂತ ಹೇಳಿದ್ರೆ ಯಾವಾಗ ನಮ್ಗೆ ಆ ಕಥೆ ಗೊತ್ತೇ ಇದೆ ಅಲ್ಲ ಎಲ್ಲರಿಗೂ. ಚಿಕ್ಕ ವಯಸ್ಸಿನಲ್ಲಿ ಹನುಮಂತ ಸೂರ್ಯನನ್ನ ನೋಡಿ ಒಂದು ಹಣ್ಣಂತ ಅಂದ್ಕೊಂಡು ಅದನ್ನ ಪಡೆದುಕೊಳ್ಳುವುದಕ್ಕಾಗಿ ಯಾವಾಗ ಜಿಗಿತಾನೆ, ನೋಡಿ ಸೂರ್ಯ ಲೋಕವನ್ನ ನಾವು ತಲುಪ್ಬೇಕಂತ ಹೇಳಿದ್ರೆ ಸಮಸ್ತವಾಗಿರ್ತಕ್ಕಂತ ಸ್ವರ್ಗ ಲೋಕಗಳೇ ಆಗಿದೆ, ಅದೆಲ್ಲವನ್ನ ದಾಟಿ ಅದಾದ್ಮೇಲೆ ಮಾತ್ರ ಸೂರ್ಯ ಲೋಕಕ್ಕೆ ಹೋಗೋದಕ್ಕೆ ಸಾಧ್ಯ ಅಲ್ಲ. ಆದ್ರಿಂದ ಯಾವಾಗ ಸ್ವರ್ಗ ಲೋಕಕ್ಕೆ ಹೋಗ್ತಾ ಇರ್ತಾನೆ ಹನುಮಂತ, ಅಲ್ಲಿ ಇಂದ್ರ ಹನುಮಂತನನ್ನ ನೋಡ್ತಾನೆ.
ಇಂದ್ರ ಹನುಮಂತನನ್ನ ನೋಡಿ ಅವನಿಗೆ ಬಹಳ ಭಯ ಆಗತ್ತೆ. ಇಂದ್ರ ಯಾವಾಗ್ಲೂ ಯಾರಾದ್ರೂ ತನ್ನ ಕಡೆಗೆ ಬರ್ತಾ ಇರೋದನ್ನ ನೋಡಿದ್ರೆ ಅವನಿಗೆ ಬಹಳ ಭಯ ಆಗ್ಬಿಡುತ್ತೆ. ಏನಕ್ಕೆ? ನನ್ನ ಸ್ಥಾನವನ್ನ ಅವನು ತೆಗೆದುಕೊಂಡ್ ಬಿಡ್ತಾನ ಅಂತ. ಭಾಗವತದಲ್ಲಿ ಅನೇಕ ಕಥೆಗಳಲ್ಲಿ ಆ ರೀತಿಯಾದಂತಹ ಪ್ರಸಂಗಗಳನ್ನ ನಾವು ನೋಡ್ತೀವಿ. ಪೃಥು ಮಹಾರಾಜರ ಪ್ರಸಂಗದಲ್ಲಿ ಅನೇಕ ಪ್ರಸಂಗಗಳಲ್ಲಿ ಅದೇ ರೀತಿ ನಾವು ನೋಡ್ತೀವಿ ಅಲ್ಲ. ಸೊ ಇಂದ್ರ ಅವಾಗ ಏನ್ ಮಾಡ್ತಾನೆ, ತನ್ನ ವಜ್ರಾಯುಧ ಏನಿತ್ತು ಆ ವಜ್ರಾಯುಧವನ್ನ ತೆಗೆದುಕೊಂಡು ಹನುಮಂತನ ಜಗಡೆ ಮೇಲೆ ಒಂದು ಏಟನ್ನ ಬಿಡ್ತಾನೆ. ಆದ್ರಿಂದಲೇ ಹನುಮಂತನಿಗೆ ಅವಾಗ ಹನುಮಾನ್ ಎಂಬಂತಹ ಒಂದು ಹೆಸರು ಬರುತ್ತೆ. ಆದ್ರೆ ಅವನ ಮುಂಚಿನ ಹೆಸರು ಏನು ಅನ್ನೋದ್ರ ಬಗ್ಗೆ ರಾಮಾಯಣದಲ್ಲಿ ಅದರ ಬಗ್ಗೆ ಮಾಹಿತಿ ಇಲ್ಲ. ಆದ್ರೆ ಅನೇಕ ಆಚಾರ್ಯರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಅವನ ಮುಂಚಿನ ಹೆಸರು ಸುಂದರ ಆಗಿತ್ತು ಅಂತ ಹೇಳ್ತಾರೆ. ಆದ್ದರಿಂದಲೇ ಸುಂದರ ಕಾಂಡಕ್ಕೆ ಸುಂದರ ಕಾಂಡ. ಯಾವ ಕಾಂಡಕ್ಕೆ ನಾಯಕನ ರೂಪದಲ್ಲಿ ಹನುಮಂತ ಇದ್ದಾನೆ ಅಥವಾ ಸುಂದರನಿದ್ದಾನೆ ಅದಕ್ಕೆ ಸುಂದರ ಕಾಂಡ. ಸೊ ಆ ಸುಂದರ ಕಾಂಡದ ಕೊನೆಯಲ್ಲಿ ಹನುಮಂತ ಲಂಕೆಯಿಂದ ಸೀತೆಯ ಮಾಹಿತಿಯನ್ನ ತೆಗೆದುಕೊಂಡು ವಾಪಸ್ಸು ಕಿಷ್ಕಿಂಧ ಪ್ರದೇಶಕ್ಕೆ ಬರ್ತಾನೆ. ಕಿಷ್ಕಿಂಧ ಅಂದ್ರೆ ಯಾವ ಪ್ರದೇಶ? ಇಂದಿನ ಹಂಪಿ ಅಲ್ಲ. ಹಂಪಿಗೆ ಎಷ್ಟು ಜನ ಹೋಗಿದ್ದೀರಾ? ಬೇರೆಯವರೆಲ್ಲ ಅತಿ ಶೀಘ್ರದಲ್ಲಿ ಹೋಗಿ ಬರ್ಬೋದು. ಅಲ್ಲಿ ನಮ್ಮ ರಾಮಾಯಣದ ಅನೇಕ ಲೀಲಾ ಸ್ಥಳಗಳಿವೆ. ವಿಜಯನಗರದ ಸಾಮ್ರಾಜ್ಯದ ಅನೇಕ ರಿಮೈನ್ಸ್ ಅಂತ ಹೇಳ್ತಾರಲ್ಲ ಅದು ಕೂಡ ಇದೆ. ಆದ್ರೆ ಅದಕ್ಕಿಂತ ಮುಖ್ಯವಾಗಿ ನಮ್ಮ ರಾಮಾಯಣದ ಲೀಲಾ ಸ್ಥಳಿಗಳು ಅನೇಕ ರಾಮಾಯಣದ ಲೀಲಾ ಸ್ಥಳಿಗಳು ಅಲ್ಲಿವೆ. ಮಾಲ್ಯವಂತ ಪರ್ವತ, ಋಷ್ಯಮುಖ ಪರ್ವತ, ಈ ರೀತಿ ಅನೇಕ ಲೀಲಾ ಸ್ಥಳಿಗಳು ಅಲ್ಲಿವೆ. ಸೊ ಯಾವಾಗ ವಾಪಸ್ಸು ಬರ್ತಾನೆ ರಾಮಚಂದ್ರನಿಗೆ ಈ ಒಂದು ಸಿಹಿ ಸುದ್ದಿಯನ್ನ ಮುಟ್ಟಿಸ್ತಾನೆ. ರಾಮಚಂದ್ರ ಅದಕ್ಕೋಸ್ಕರನೇ ಕಾಯ್ತಾ ಇರ್ತಾನೆ. ಯಾವಾಗ ರಾಮಚಂದ್ರ ಎಲ್ಲಾ ವಾನರರನ್ನ ಕಳಿಸ್ತಾನೆ ಆವಾಗಲೇ ತನ್ನ ಉಂಗುರವನ್ನ ಬೇರೆ ಯಾರಿಗೂ ಕೊಡದೆ ಕೇವಲ ಹನುಮಂತನಿಗೆ ಮಾತ್ರ ಕೊಡ್ತಾನೆ ಅಲ್ವಾ. ಅದರಿಂದ ಆವಾಗ್ಲೇನೆ ಗೊತ್ತಿತ್ತು ರಾಮಚಂದ್ರನಿಗೆ, ಯಾರಾದ್ರೂ ಸೀತೆಯನ್ನ ಹುಡುಕಿದ್ರೆ ಅದು ಖಂಡಿತವಾಗ್ಲೂ ಕೇವಲ ಹನುಮಂತಾನೇ ಹುಡುಕೋದಕ್ಕೆ ಸಾಧ್ಯ, ಬೇರೆ ಯಾರಿಗೂ ಹುಡುಕೋದಕ್ಕೆ ಸಾಧ್ಯ ಇಲ್ಲ. ಅದು ಅಲ್ಲದೆ ದಕ್ಷಿಣ ದಿಕ್ಕಿನಲ್ಲಿ ಸೀತೆ ಸಿಗುವುದರ ಹೆಚ್ಚು ಸಾಧ್ಯತೆ ಇದ್ದುದರಿಂದ ದಕ್ಷಿಣ ದಿಕ್ಕಿನಲ್ಲೇನೆ ಹನುಮಂತನನ್ನ ಕಳಿಸಿ ಆ ಹನುಮಂತನಿಗೆ ತನ್ನ ಉಂಗುರವನ್ನ ಕೊಟ್ಟು ಕಳಿಸ್ತಾನೆ. ಸೊ ಯಾವಾಗ ಸಿಹಿ ಸುದ್ದಿಯನ್ನ ವಾಪಸ್ ತೆಗೆದುಕೊಂಡು ಬರ್ತಾನೆ ಹನುಮಂತ, ಆವಾಗ ರಾಮಚಂದ್ರನಿಗೆ ಬಹಳ ಸಂತೋಷವಾಗುತ್ತೆ. ಎಷ್ಟು ಸಂತೋಷವಾಗತ್ತೆ ಅಂತ ಹೇಳಿದ್ರೆ ಬೇರೆ ಯಾರಿಗೂ ಕೂಡ ಪ್ರಾಯಶಃ ಕೊಡದೇ ಇರತಕ್ಕಂತ ಒಂದು ಉಪಹಾರವನ್ನ, ಗಿಫ್ಟ್ ನ ಹನುಮಂತನ್ ಕೊಡ್ತಾನೆ. ಯಾವ ಗಿಫ್ಟ್ ಅದು? ಆಲಿಂಗನ ಅಲ್ಲ. ಆಲಿಂಗನ. ಅಪಾರ ಪಾರಾವಾರ ಪರಿಖಾ ಪರಿವೃತ ಪರಪುರ ಪರಸೃತ ದವದಹನ ಜವನ ಪವನ ಭವ ಕಪಿವರ ಪರಿಶ್ವಂಗ ಭಾವಿತ ಸರ್ವಸ್ವದಾನ ಅಂತ ಒಬ್ರು ಆಚಾರ್ಯರು ಹೇಳ್ತಾರೆ. ಸರ್ವಸ್ವದಾನ ಅಂತ ಹೇಳಿದ್ರೆ ಆಲಿಂಗನದ ಮೂಲಕ ತನ್ನ ಸರ್ವಸ್ವವನ್ನ ಹನುಮಂತನಿಗೆ ಕೊಟ್ಬಿಡ್ತಾನೆ. ಯಾರು? ರಾಮಚಂದ್ರ. ಸೊ ಇದಾದ್ಮೇಲೆ ಲಂಕೆಯಲ್ಲಿ ಏನಾಗತ್ತೆ ಅನ್ನೋದನ್ನ ಇವಾಗ ನಾವು ಗಮನಿಸೋದಕ್ಕೆ ಹೋಗ್ತಾ ಇದೀವಿ. ಏಕೆ ಅಂತ ಹೇಳಿದ್ರೆ ಒಂದು ಸಣ್ಣ ಕೋತಿ, ಹಾಗಂತ ರಾವಣ ಅಂದ್ಕೋತಾ ಇದ್ದಾನೆ, ಒಂದು ಸಣ್ಣ ಕೋತಿ ಬಂದು ಇಷ್ಟೊಂದು ತಳಮಳವನ್ನ, ಇಷ್ಟೊಂದು ಡಿಸ್ಟರ್ಬೆನ್ಸ್ ಅಲ್ಲ, ಇಷ್ಟೊಂದು ತಳಮಳವನ್ನ ಲಂಕೆಯಲ್ಲಿ ಮಾಡಿದೆಯಲ್ಲ, ಹಾಗಾದ್ರೆ ಸಮಸ್ತವಾಗಿರ್ತಕ್ಕಂಥ ರಾಮನ ಸೈನ್ಯವೇ ಇಲ್ಲಿಗೆ ಬಂದ್ಬಿಟ್ರೆ ಏನಾಗ್ಬೋದು ಅಂತ ರಾವಣ ಮತ್ತೆ ಅವನ ಮಂತ್ರಿಗಳು ಎಲ್ಲರೂ ವಿಚಾರ ಮಾಡ್ತಾ ಇದ್ದಾರೆ ಇವಾಗ. ಸೊ ಈ ಹನುಮಂತ ಯಾವಾಗ ಬಂದು ಅಷ್ಟೊಂದು ತಳಮಳವನ್ನ ಎಬ್ಬಿಸಿ ಲಂಕೆಯಲ್ಲಿ ವಾಪಸ್ಸು ಹೊರಟೋಗ್ತಾನೆ, ಆ ಲಂಕೆಯನ್ನ ಸಂಪೂರ್ಣವಾಗಿ ಅದರ ದಹನವನ್ನ ಮಾಡಿ, ಲಂಕಾ ದಹನವನ್ನ ಮಾಡಿ ಅದಕ್ಕೆ ಬೆಂಕಿಯನ್ನ ಹಚ್ಚಿ ಹೊರಟೋಗ್ತಾನೆ. ಆವಾಗ ತಕ್ಷಣ ರಾವಣ ತನ್ನ ಎಲ್ಲಾ ಮಂತ್ರಿಗಳನ್ನ ಒಂದು ತುರ್ತು ಭೇಟಿಗಾಗಿ, ಎಮರ್ಜೆನ್ಸಿ ಮೀಟಿಂಗ್ ಅದಕ್ಕೆ ಕರೀತಾನೆ. ಅಲ್ಲಿ ವಿಭೀಷಣ ಕೂಡ ಬರ್ತಾನೆ ಅಲ್ಲ. ಎಲ್ಲಾ ಮಂತ್ರಿಗಳ ಜೊತೆಗೆ ವಿಭೀಷಣ ಕೂಡ ಬರ್ತಾನೆ. ಅವನಿಗೆ, ರಾವಣನಿಗೆ ಅನೇಕ ಮಂತ್ರಿಗಳಿದ್ರು, ಅವರೆಲ್ಲರ ಜೊತೆಗೆ ವಿಭೀಷಣ ಕೂಡ ಅಲ್ಲಿಗೆ ಬರ್ತಾನೆ. ಅಲ್ಲಿಗೆ ಬಂದಾದ ಮೇಲೆ ಅಲ್ಲಿ ಏನಾಗತ್ತೆ ನೋಡಿ, ರಾವಣ ಸಾಮಾನ್ಯವಾಗಿರ್ತಕ್ಕಂತಹ ಪುರುಷ ಆಗಿರ್ಲಿಲ್ಲ, ಖಂಡಿತವಾಗ್ಲು ಅಲ್ಲ. ಸಾಮಾನ್ಯವಾದಂತಹ ರಾಕ್ಷಸ ಆಗಿರ್ಲಿಲ್ಲ, ಬಹಳ ಬಲಶಾಲಿಯಾದಂತಹ ರಾಕ್ಷಸ. ಆದ್ರೆ ಅಂತಹ ರಾವಣನಲ್ಲಿಯೇ ಭಯ ಬಂದ್ಬಿಡುತ್ತೆ. ಯಾವಾಗ ಹನುಮಂತ ಯಾವ ಕೃತ್ಯಗಳನ್ನ ಅಲ್ಲಿ ಮಾಡಿದ್ದಾನೆ ಅದನ್ನ ನೋಡಿ ಅನೇಕ ರಾಕ್ಷಸರ ವಧೆಯನ್ನ ಮಾಡ್ತಾನವನು. ಮತ್ತೆ ಇಂದ್ರಜಿತ್ ಹನುಮಂತನನ್ನ ಬಲಿ ಅಂದ್ರೆ ಅವನನ್ನ ಅರೆಸ್ಟ್ ಮಾಡೋದಕ್ಕಿಂತ ಮುಂಚೆ ಅನೇಕ ರಾಕ್ಷಸರ ವಧೆಯನ್ನ ಮಾಡಿ, ಅದಾದ್ಮೇಲೆ ಇಂದ್ರಜಿತ್ ಮೂಲಕ ಅವನು ಏನಕ್ಕೆ ಬಂದಿ ಆಗ್ತಾನೆ ಅಂತ ಹೇಳಿದ್ರೆ, ಆ ಇಂದ್ರಜಿತ್ ಯಾವ ಒಂದು ಅಸ್ತ್ರವನ್ನ ರಿಲೀಸ್ ಮಾಡ್ತಾನೆ, ಅಸ್ತ್ರವನ್ನ ಪ್ರಯೋಗ ಮಾಡ್ತಾನೆ, ಯಾವ್ದದು? ಬ್ರಹ್ಮಾಸ್ತ್ರ. ಆ ಬ್ರಹ್ಮನಿಗೆ ಆದರವನ್ನ ತೋರಿಸ್ಬೇಕು ಅಂತ ಹೇಳಿ ಮಾತ್ರ ಅವನು ಅದಕ್ಕೆ ಬಂದಿ ಆಗ್ತಾನೆ ಅಲ್ಲ. ಸೊ ಇದನ್ನ ನೋಡಿ ರಾವಣನಿಗೆ ಬಹಳ ಭಯ ಆಗತ್ತೆ. ಆದ್ದರಿಂದಲೇ ಒಂದು ತುರ್ತು ಭೇಟಿಯನ್ನ ಅವನು ಅಲ್ಲಿ ಲಂಕೆಯಲ್ಲಿ ಅವನ ಆಸ್ಥಾನದಲ್ಲಿ ಕರೀತಾನೆ.
ಅಲ್ಲಿ ಎಲ್ಲ ತನ್ನ ಮಂತ್ರಿ ವರ್ಗದವರು ಕೂಡ ಬರ್ತಾರೆ. ಆ ಎಲ್ಲಾ ಮಂತ್ರಿ ವರ್ಗದವರು ಕೂಡ ಅವರ ಮುಖ್ಯವಾದಂತ ಉದ್ದೇಶ ಏನಾಗಿತ್ತು ಅಂತ ಹೇಳಿದ್ರೆ, ಈ ರಾವಣ ಏನಿದ್ದಾನೆ ಅವನಿಂದ ನಾವು ಆ ಎಲ್ಲಾ ರೀತಿಯಾದಂತಹ ಒಂದು ಭೋಗವನ್ನ ಪಡ್ಕೋಬೇಕು. ಆದ್ರಿಂದ ಬೇರೆಯವರಿಂದ ನಮ್ಗೆ ಉಪಕಾರ ಆಗ್ಬೇಕು ಅಂತ ಹೇಳಿದ್ರೆ ನಾವೇನ್ ಮಾಡ್ಬೇಕು? ಅವರನ್ನ ಹೊಗಳ್ಬೇಕು ಅಲ್ವಾ? ನಮ್ಗೆ ಇವಾಗ ನಾವು ಯಾವ್ದಾದ್ರು ಒಂದು ಸರ್ಕಾರಿ ಆಫೀಸಿಗೆ ಹೋಗ್ತೀವಿ ಅಂತ ಇಟ್ಕೊಳ್ಳಿ, ನಾವು ನೋಡ್ತೀವಿ ನಮ್ ಕಣ್ಣಾರೆ ಯಾರೋ ಒಬ್ಬ ಸರ್ಕಾರಿ ಆಫೀಸ್ ನಲ್ಲಿ ಕೂತ್ಕೊಂಡಿರೋನು ಲಂಚ ತಗೋತಾ ಇದ್ದಾನೆ ಅಂತ. ಆದ್ರೆ ಅವ್ನ ಮುಖದ ಮೇಲೆ ಹೋಗಿ ಹೇಳಕ್ಕಾಗತ್ತಾ? ಲಂಚ ತಗೋತಾ ಇದೆಯಾ, ನಿನ್ನ ನಿನ್ನ ಲೋಕಾಯುಕ್ತ ಕಳಿಸ್ತೀನಿ ನಿನ್ನ ಹೆಸರನ್ನ ಅಂತ ಹೇಳಕ್ಕಾಗತ್ತಾ? ಹಾಗೆ ಹೇಳಿದ್ರೆ ನಿನ್ ಕೆಲ್ಸ ಆಗೋದಿಲ್ಲ ಅಷ್ಟೇ, ಅದ್ ಬಿಟ್ಟು ಬೇರೆ ಎಲ್ಲ ಆಗತ್ತೆ ಅಲ್ಲ. ಆದ್ರೆ ನಾವ್ ಅಲ್ಲಿಗೆ ಹೋಗಿರೋದು ಏನಕ್ಕೆ? ನಮ್ಮ ಕೆಲಸವನ್ನ ಮಾಡ್ಕೊಳ್ಳೋದಕ್ಕೆ. ಅದರಿಂದ ರಾವಣನ ಮಂತ್ರಿಗಳೆಲ್ಲರೂ ಕೂಡ ಅದೇ ರೀತಿಯಲ್ಲಿ, ರಾವಣ ಎಷ್ಟೇ ದುರಾಚಾರಿ ಆಗಿದ್ದಾನೆ ಅಂತ ಅವ್ರಿಗೆ ಗೊತ್ತಿದ್ರು ಕೂಡ ಅವರೆಲ್ಲರೂ ಏನ್ ಮಾಡ್ತಾ ಇದ್ದಾರೆ? ಅವನನ್ನ ಹೊಗಳ್ತಾ ಇದ್ದಾರೆ. ಆದ್ರೆ ಆ ಎಲ್ಲಾ ಮಂತ್ರಿ ವರ್ಗದಲ್ಲಿ ಒಬ್ಬ ವ್ಯಕ್ತಿ ಮಾತ್ರ ಆ ಮಂತ್ರಿಗಳಿಗೆ ಅನುಗುಣವಾಗಿ ಇರಲಿಲ್ಲ. ಯಾರದು? ವಿಭೀಷಣ ಅಲ್ಲ. ವಿಭೀಷಣ ಆಂಗ್ಲ ಭಾಷೆಯಲ್ಲಿ ಒಂದು ಗಾದೆ ಇದೆ, ಒಂದು ಅಂದ್ರೆ ಹೇಳಿಕೆ ಇದೆ, ಟು ಕಾಲ್ ಅ ಸ್ಪೇಡ್ ಅಂತ ಅಲ್ಲ. ಸ್ಪೇಡ್ ಅಂದ್ರೆ ಏನು, ಕನ್ನಡದಲ್ಲಿ ಏನು ಹೇಳೋದು ಗೊತ್ತಿಲ್ಲ ನಮ್ಗೆ. ಆದ್ರೆ ಯಾವಾಗ ತಪ್ಪು ಕೆಲಸಗಳು ಆಗ್ತಾ ಇರುತ್ತೆ, ಆ ತಪ್ಪು ಕೆಲಸ ಆಗ್ತಾ ಇದೆ ಅಂತ ಮುಖದ ಮೇಲೆ ಹೇಳುವಂತಹ ಸ್ವಭಾವ ಯಾರದು? ವಿಭೀಷಣದ್ದು ಅಲ್ಲ. ಅದರಿಂದ ವಿಭೀಷಣ ಆವಾಗ ರಾವಣನ ಜೊತೆಗೆ ಯಾವ ರೀತಿಯಾದಂತಹ ಸಂವಾದವನ್ನ ಮಾಡ್ತಾನೆ, ಹೇಗೆ ಬುದ್ಧಿ ಮಾತನ್ನ ಆಡ್ತಾನೆ ಅನ್ನೋದನ್ನ ನಾವು ಗಮನಿಸಿದ್ರೆ ಆವಾಗ ವಿಭೀಷಣ ಶರಣಾಗತಿಗೆ ಯಾವ ಒಂದು ಪೀಠಿಗೆ ಬೇಕು ಅದನ್ನ ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬಹುದು. ಆಯ್ತಾ? ಸೊ ಇವಾಗ ನಮ್ಮ ಚರ್ಚೆಯನ್ನ ಆರಂಭಿಸೋಣ. ಸೊ ಇಲ್ಲಿ ವಿಭೀಷಣ ಯಾವಾಗ ತುರ್ತು ಭೇಟಿಯನ್ನ ರಾವಣ ಕರೆದಿದ್ದ, ಆವಾಗ ವಿಭೀಷಣ ಆರಂಭದಲ್ಲೇ ಹೇಳ್ತಾನೆ ರಾವಣನಿಗೆ. ಏನ್ ಹೇಳ್ತಾನೆ ಅಂತ ಹೇಳಿದ್ರೆ, ವಿನಶ್ಯೇಧಿ ಪುರಿ ಲಂಕಾ ಶೂರ ಸರ್ವೇಚ ರಾಕ್ಷಸಾಹ. ಅಕಸ್ಮಾತ್ ನೀನು ಈ ಮೈಥಿಲಿ ಅಂತ ಹೇಳಿದ್ರೆ ಯಾರು? ಸೀತೆ ಅಲ್ಲ. ಮಿಥಿಲಾ ದೇಶದಲ್ಲಿ ಹುಟ್ಟಿದಂತವಳು, ಅವಳಿಗೆ ಮೈಥಿಲಿ. ಆ ಮೈಥಿಲಿಯನ್ನ ಅಥವಾ ಸೀತೆಯನ್ನ ಹಿಂದಿರುಗಿಸದಿದ್ದರೆ, ರಾಮನಿಗೆ ಹಿಂದಿರುಗಿಸದಿದ್ದರೆ ಅವಾಗ ಏನಾಗತ್ತೆ? ವಿನಶ್ಯೇತ್ ಹಿ ಪುರಿ ಲಂಕಾ, ಸಮಸ್ತವಾಗಿರ್ತಕ್ಕಂಥ ಲಂಕೆ ವಿನಾಶ ಆಗೋದ್ರಲ್ಲಿ ಯಾವುದೇ ಸಂಶಯವಿಲ್ಲ. ಅಷ್ಟು ಮಾತ್ರ ಅಲ್ಲ, ಶೂರ ಸರ್ವೇಚ ರಾಕ್ಷಸಾಹ, ಎಲ್ಲಾ ರಾಕ್ಷಸರು ಕೂಡ ಈ ಲಂಕದ ಜೊತೆಗೆ ವಿನಾಶರಾಗ್ಬಿಡ್ತಾರೆ. ಅದರಲ್ಲಿ ಯಾವುದೇ ರೀತಿಯಾದಂತಹ ಸಂಶಯ ಇದೆ ಅಂತ ನನಗೆ ಅನ್ನಿಸ್ತಾ ಇಲ್ಲ ಅಂತ ತುಂಬಾ ಸಭೆಯಲ್ಲೇ ಹೇಳ್ಬಿಡ್ತಾನೆ. ನೋಡಿ, ಬೇರೆಯವರೆಲ್ಲರೂ ರಾವಣನ್ನ ಹಾಡಿ ಹೊಗಳ್ತಾ ಇದ್ದಾರೆ, ನೀನ್ ಏನ್ ಬೇಕಾದ್ರೂ ಮಾಡು, ತೊಂದರೆ ಇಲ್ಲ, ನಾವೆಲ್ಲರೂ ನಿನಗೆ ಸಹಕಾರವನ್ನ ಕೊಡ್ತೀವಿ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಮತ್ತೆ ರಾವಣನನ್ನ ಹುರಿದುಂಬಿಸ್ತಾ ಇದ್ದಾರೆ. ಏನಂತ ಹೇಳಿ? ನಿನ್ನ ಶಕ್ತಿ ಎಷ್ಟು ಅಪಾರವಾದದ್ದು ಅಂತ ಹೇಳಿದ್ರೆ ದೇವತೆಗಳು ಕೂಡ ನಿನ್ನ ಮುಂದೆ ನಿಲ್ಲೋದಕ್ಕೆ ಸಾಧ್ಯವಿಲ್ಲ. ರಾಮ ಒಬ್ಬ ಹುಲು ಮಾನವ, ಅವನು ಹೇಗ್ ತಾನೆ ನಿಲ್ಲೋದಕ್ಕೆ ಸಾಧ್ಯ? ದೇವತೆಗಳಿಗೂ ಕೂಡ ನಿನ್ ಮುಂದೆ ನಿಲ್ಲೋದಕ್ಕೆ ಸಾಧ್ಯವಿಲ್ವಲ್ಲ. ಮತ್ತೆ ರಾಮ ಮತ್ತೆ ಅವನ ವಾನರ ಸೈನ್ಯ, ಆ ವಾನರ ಸೈನ್ಯವನ್ನ ನಮ್ಮೆಲ್ಲರ ಎಡ ಕಾಲಿನಿಂದ ಅದನ್ನ ನಾಶ ಮಾಡ್ಬಿಡಬಲ್ಲೆವು. ಆ ರೀತಿಯಲ್ಲಿ ಎಲ್ಲರೂ ಹೇಳ್ತಾ ಇರ್ಬೇಕಾದ್ರೆ ವಿಭೀಷಣ ಮಾತ್ರ ಅದಕ್ಕೆ ವಿರುದ್ಧವಾಗಿ ಈ ರೀತಿಯಾದಂತ ವಾಕ್ಯಗಳನ್ನ ಯಾವಾಗ ಹೇಳ್ತಾನೆ, ಆವಾಗ ರಾವಣ ಏನೂ ಹೇಳೋದಿಲ್ಲ. ತಕ್ಷಣ ಆ ಸಭೆಯಿಂದ ಹೊರಗೆ ಹೋಗಿ ತನ್ನ ಅರಮನೆಗೆ ಹೊರಟೋಗ್ತಾನೆ. ಮಾರನೇ ದಿವಸ ಯಾವಾಗ ಮತ್ತೆ ಆಸ್ಥಾನಕ್ಕೆ ರಾವಣ ಬರ್ತಾನೆ, ಆವಾಗ ವಿಭೀಷಣ ಕೂಡ ಮತ್ತೆ ಬಂದು ಅವನಿಗೆ ಮತ್ತೆ ಬುದ್ಧಿ ಮಾತುಗಳನ್ನ ಹೇಳ್ತಾನೆ. ಆವಾಗ ಈ ಎಲ್ಲಾ ಶ್ಲೋಕಗಳು ಅಲ್ಲಿ ಬರುತ್ತೆ. ಆಯ್ತಾ? ಸೊ ಈ ಶ್ಲೋಕ ಮೊದಲನೇ ಶ್ಲೋಕ, ಇದು ಯುದ್ಧಕಾಂಡದ 10ನೇ ಅಧ್ಯಾಯದ ಮೊದಲನೇ ಶ್ಲೋಕ. ಆಯ್ತಾ? ದಯವಿಟ್ಟು ನನ್ನಿಂದ ಈ ಶ್ಲೋಕವನ್ನ ಹೇಳಿ. ತತ ಪ್ರತ್ಯುಷಸಿ ಪ್ರಾಪ್ತಿ ಧರ್ಮಾರ್ಥನಿಷ್ಠಯಃ ರಾಕ್ಷಸಾಧಿಪತೇರ್ವೇಶ್ಮ ಭೀಮಕರ್ಮ ವಿಭೀಷಣಃ. ಪ್ರತ್ಯುಷಃ, ಉಷಕಾಲ ಅಂತ ಹೇಳಿದ್ರೆ ಬೆಳಗ್ಗಿನ ಕಾಲ ಅಂತ. ಸೊ ಪ್ರತ್ಯುಷಃ ಅಂತ ಹೇಳಿದ್ರೆ ಮಾರನೇ ದಿವಸ ಬೆಳಗ್ಗಿನ ಕಾಲ ಅಂತ ಅರ್ಥ. ಸೊ ಮಾರನೇ ದಿವಸ ಬೆಳಗ್ಗಿನ ಕಾಲ, ಬೆಳಗ್ಗಿನ ಜಾವ. ಪ್ರಾಪ್ತ ಧರ್ಮ ಅರ್ಥ ನಿಷ್ಠಯ, ಯಾರು ಧರ್ಮ ಮತ್ತೆ ಅರ್ಥದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ತಿಳ್ಕೊಂಡಿದ್ರು. ಯಾರದು? ವಿಭೀಷಣ. ಧರ್ಮದ ಜಟಿಲತೆ ಏನಿದೆ ಅದನ್ನ ಅರ್ಥ ಮಾಡ್ಕೊಳ್ಳೋದು ಬಹಳ ಸುಲಭ ಇಲ್ಲ ಅಲ್ಲ. ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ ಅದ್ರ ಬಗ್ಗೆ. ಧರ್ಮದ ಜಟಿಲತೆ ಏನಿದೆ ಅಥವಾ ಸೂಕ್ಷ್ಮಗಳೇನಿದೆ ಅದನ್ನ ಅರ್ಥ ಮಾಡ್ಕೊಳ್ಳೋದು ಬಹಳ ಸುಲಭ ಇಲ್ಲ. ಆದ್ರೆ ಅದನ್ನ ಸಂಪೂರ್ಣವಾಗಿ ವಿಭೀಷಣ ಅರ್ಥ ಮಾಡ್ಕೊಂಡಿದ್ದ.
ಆದ್ದರಿಂದಲೇ ಪ್ರಾಪ್ತ ಧರ್ಮ ಅರ್ಥನಿಷ್ಠಯ ರಾಕ್ಷಸಾಧಿಪತೇರ್ ವೇಶ್ಮ. ರಾಕ್ಷಸಾನಾಂ ಅಧಿಪತಿ, ಅಧಿಪತಿ ಅಂತ ಹೇಳಿದ್ರೆ ಮಹಾರಾಜ, ರಾಕ್ಷಸರಿಗೆ ಮಹಾರಾಜ ಯಾರದು? ರಾವಣ ಅಲ್ಲ. ರಾವಣನ ವೇಶ್ಮ ಅಂತ ಹೇಳಿದ್ರೆ ಅವನ ಅರಮನೆ ಅಥವಾ ಅವನ ಆಸ್ಥಾನ. ಆಸ್ಥಾನವನ್ನ ಭೀಮಕರ್ಮನಾದಂತ ವಿಭೀಷಣನು ಪ್ರವೇಶಿಸುತ್ತಾನೆ. ಇಲ್ಲಿ ಭೀಮಕರ್ಮ ಅಂತ ಹೇಳ್ತಾ ಇದ್ದಾರೆ ವಿಭೀಷಣನಿಗೆ. ಏನಕ್ಕೆ ಅಂತ ಹೇಳಿದ್ರೆ, ಭೀಮ ಅಂತ ಹೇಳಿದ್ರೆ ಅನೇಕ ಕಷ್ಟ ಕೆಲಸಗಳನ್ನ ಮಾಡತಕ್ಕಂಥವನು ಅಲ್ಲ. ಅದರಿಂದಲೇ ಮಹಾಭಾರತದ ಭೀಮನು ಕೂಡ ಅವನಿಗೆ ಭೀಮ ಅಂತಾನೆ ಹೆಸರು. ಯಾರಿಗೆ ಬೇರೆ ಎಲ್ಲರಿಗೆ ಯಾವ್ದ ಕೆಲಸ ಸಾಧ್ಯವೇ ಆಗ್ತಾ ಇರ್ಲಿಲ್ಲ ಅಂತ ಮಹಾನ್ ಕೆಲಸಗಳನ್ನ ಬಹಳ ಸುಲಭವಾಗಿ ಮಾಡ್ಬಿಡ್ತಾ ಇದ್ದ. ಸೊ ವಿಭೀಷಣ ಕೂಡ ಅದೇ ರೀತಿಯಲ್ಲಿ, ವಿಭೀಷಣನ ಆಕಾರ ಭೀಮನಂತೆ ಬಹಳ ಬೃಹದಾಕಾರವಾಗಿ ಇಲ್ಲದಿಲ್ಲದೆ ಇರ್ಬೋದು ಅಥವಾ ಇದ್ದಿಲ್ಲದೆ ಇರ್ಬೋದು, ಆದ್ರೆ ಅವನು ಮಾಡ್ತಾ ಇದ್ದಂತಹ ಕೆಲಸಗಳು ಅದೇ ರೀತಿಯಲ್ಲಿ ಅಲ್ಲ. ಅದರಿಂದ ಅವನಿಗೆ ಭೀಮಕರ್ಮ ವಿಭೀಷಣ. ಸೊ ಇದಾದ್ಮೇಲೆ ರಾವಣನ ಅರಮನೆ ಹೇಗಿತ್ತು ಅನ್ನೋದ್ರ ಬಗ್ಗೆ ಒಂದು ವರ್ಣನೆ ಬರುತ್ತೆ. ರಾವಣ ಯಾವ ರೀತಿಯಾದಂತಹ ಲಂಕೆಯಲ್ಲಿ ಮತ್ತೆ ಯಾವ ರೀತಿಯಾದಂತಹ ಅರಮನೆಯಲ್ಲಿ ವಾಸ ಮಾಡ್ತಾ ಇದ್ದ ಅನ್ನೋದನ್ನ ಒಂದಷ್ಟು ಶ್ಲೋಕಗಳಲ್ಲಿ ಇಲ್ಲಿ ಹೇಳ್ತಾರೆ ನೋಡಿ. ಅದರ ಕನ್ನಡ ಅನುವಾದ ಈ ರೀತಿಯಲ್ಲಿದೆ. ಎತ್ತರದ ಪರ್ವತದ ತುದಿಯಂತೆ ಮತ್ತು ಎತ್ತರದ ಪರ್ವತದ ಶಿಖರದಂತೆ ರಾವಣನ ಅರಮನೆಯು ಸರ್ವೋಚ್ಚವಾಗಿತ್ತು. ಎಲ್ಲ ಅರ್ಕಾವತ್ ಹೊರಟೋಗಿದೆ ಅಂತ ಕಾಣುತ್ತೆ. ಅದರಲ್ಲಿ ಅನೇಕ ವಿಶಾಲವಾದ ಭಾಗಗಳಾಗಿ ವಿಂಗಡಿಸಲ್ಪಟ್ಟಿತ್ತು ಮತ್ತು ಅನೇಕ ಜನರಿಂದ ಸುತ್ತುವರೆದಿತ್ತು. ಆ ಅರಮನೆಯಲ್ಲಿ ಬುದ್ಧಿವಂತರು ವಾಸಿಸುತ್ತಿದ್ದರು ಮತ್ತು ತಮ್ಮ ಪ್ರಭು ಮತ್ತು ಮಂತ್ರಿಗಳಿಗೆ ಸಮರ್ಪಿತರಾಗಿದ್ದರು. ನಂಬಿಕಸ್ಥ ಮತ್ತು ಸಮರ್ಥ ರಾಕ್ಷಸರ ಆಜ್ಞೆಯ ಮೇರೆಗೆ ಎಲ್ಲೆಡೆ ಹರಡಿದ್ದರು ಮತ್ತು ಉತ್ತಮವಾಗಿ ರಕ್ಷಿಸಲ್ಪಟ್ಟಿದ್ದರು. ರಾಜಮಾರ್ಗವು ಮಹಿಳೆಯರಿಂದ ತುಂಬಿತ್ತು, ಹರಟೆಯ ಶಬ್ದಗಳಿಂದ ತುಂಬಿತ್ತು. ಅದು ಹೊಳೆಯುವ ಚಿನ್ನದ ಹಾದಿಗಳನ್ನು ಹೊಂದಿದ್ದು. ನೋಡಿ, ಅದಕ್ಕೇನೆ ಸೋನೇಕಿ ಲಂಕಾ ಅಂತ ಹೇಳೋದು. ಅಲ್ಲಿ ಲಂಕೆಯಲ್ಲಿ ಇದ್ದಂತಹ ಬೀದಿ ಕೂಡ ಚಿನ್ನದ್ದು ಅಲ್ಲ. ಬರೀ ಅರಮನೆ ಚಿನ್ನದ್ ಮಾತ್ರ, ಬರೀ ಅರಮನೆ ಚಿನ್ನದಲ್ಲ, ಆದ್ರೆ ಅಲ್ಲಿ ಯಾವ ಯಾವ ಬೀದಿಗಳಿತ್ತು ಅದು ಕೂಡ ಚಿನ್ನದಿಂದ ಮಾಡಿತ್ತಂತೆ. ಅದರಿಂದ ಹಾದಿಗಳನ್ನು ಹೊಂದಿದ್ದು ಅತ್ಯುತ್ತಮ ಆಭರಣಗಳಿಂದ ಅಲಂಕರಿಸಲ್ಪಟ್ಟಿತ್ತು. ಈ ರೀತಿಯಾದಂತಹ ಲಂಕೆಗೆ ವಿಭೀಷಣ ಪ್ರವೇಶ ಮಾಡ್ತಾನೆ. ಪ್ರತಿ ದಿವಸ ಪ್ರವೇಶ ಮಾಡ್ತಾ ಇದ್ದ. ಆದ್ರೆ ಈ ಸಂದರ್ಭದಲ್ಲಿ ಆ ಲಂಕೆಯ ಒಂದು ಸಣ್ಣ ವಿವರ ಇಲ್ಲಿ ಕೊಟ್ಟಿದ್ದಾರೆ ವಾಲ್ಮೀಕಿ ಮುನಿಗಳು. ಆದ್ರಿಂದ ಗಂಧರ್ವಾಣಾಮಿವಾವಾಸಂ, ಗಂಧರ್ವರ ವಾಸವೇನೋ ಅಂತ ಅನಿಸ್ಬೇಕು ಮನಸ್ಸಿಗೆ, ಆ ರೀತಿಯಲ್ಲಿ ಇತ್ತು. ರಾವಣನ ಈ ಒಂದು ಅರಮನೆ ಗಂಧರ್ವರ ವಾಸದಂತೆ ಇತ್ತು. ಆಲಯಂ ಮರುತಾಮಿವ, ಮರುತ್ ಅಂತ ಹೇಳಿದ್ರೆ ವಾಯುದೇವತೆ, ವಾಯುದೇವತೆಯ ಅರಮನೆಯ ತರಹ ಅದು ಇತ್ತು. ರತ್ನ ಸಂಚಯ ಸಂವಾದಂ, ಎಲ್ಲಾ ಕಡೆಯಲ್ಲೂ ನವರತ್ನಗಳು ಸುಶೋಭಿಸುತ್ತಿದ್ದವು. ಮತ್ತು ಭವನಂ ಭೋಗಿನಾಮಿವ, ಅದೆಲ್ಲವೂ ಕೇವಲ ಯಾವ್ದಕ್ಕೋಸ್ಕರ ಇತ್ತು ಅಂತ ಹೇಳಿದ್ರೆ ರಾವಣನ ಭೋಗಕ್ಕೆ ಮಾತ್ರ ಇತ್ತು. ಆಯ್ತಾ? ಸೊ ಅದಾದ್ಮೇಲೆ ವಿಭೀಷಣ ರಾವಣನ ಆಸ್ಥಾನವನ್ನ ಪ್ರವೇಶಿಸ್ತಾನೆ. ಅಲ್ಲಿ ಯಾವ ರೀತಿಯಾದಂತಹ ಪರಿಸ್ಥಿತಿ ಇತ್ತು ಅನ್ನೋದನ್ನ ಒಂದಷ್ಟು ಶ್ಲೋಕಗಳಲ್ಲಿ ಮತ್ತೆ ಹೇಳ್ತಾರೆ ನೋಡಿ. ರಾವಣ, ನಾವು ಸಾಮಾನ್ಯವಾಗಿ ರಾಕ್ಷಸರು ಅಂತ ಹೇಳಿದ್ರೆ ಅವರು ಮಾಂಸವನ್ನ ಹಿಡಿದಿರ್ತಾರೆ ಅಥವಾ ಆ ಸೊಪ್ಪನ್ನ ಹಿಡಿದಿರ್ತಾರೆ ಒಂದು ಕೈಯಲ್ಲಿ, ಮತ್ತೊಂದು ಆ ಕೈಯಲ್ಲಿ ಒಂದು ಮೂಳೆಗಳನ್ನ ಹಿಡಿದಿರ್ತಾರೆ. ಅವರನ್ನ ನೋಡೋದಕ್ಕೆ ಬಹಳ ಅಗಾಧವಾಗಿರುತ್ತೆ ಅಂತ ಅಂದ್ಕೋತೀವಿ. ಆದ್ರೆ ರಾವಣನ ಆಸ್ಥಾನದಲ್ಲಿ ಬ್ರಾಹ್ಮಣರು ವೈದಿಕ ಮಂತ್ರಗಳನ್ನ ಉಚ್ಚರಿಸುತ್ತಿದ್ರಂತೆ. ಅದರ ಬಗ್ಗೆ ಇಲ್ಲಿ ಹೇಳ್ತಾರೆ ನೋಡಿ. ಅತ್ಯಂತ ಪ್ರಕಾಶಮಾನವಾಗಿದ್ದ ವಿಭೀಷಣ ತನ್ನ ಸಹೋದರನಿಗೆ ಶುಭ ದಿನವನ್ನು ಬಯಸುವ ವಿದ್ವಾಂಸರು ಪಡಿಸುತ್ತಿದ್ದ ವೇದಗಳ ಪವಿತ್ರ ಮಂತ್ರಗಳ ಪಠಣದ ಶಬ್ದಗಳನ್ನು ಕೇಳಿದನು. ಅಂದ್ರೆ ವೇದ ಸ್ತುತಿ ಆಗ್ತಾ ಇತ್ತು. ರಾವಣನ ಆ ಒಂದು ಆಸ್ಥಾನದಲ್ಲಿ ವೇದ ಸ್ತುತಿಯನ್ನ ಮಾಡ್ತಾ ಇದ್ರು, ವೇದ ಮಂತ್ರಗಳ ಪಠನವನ್ನ ಮಾಡ್ತಾ ಇದ್ರು. ಆದ್ರೆ ಆ ವೇದ ಮಂತ್ರಗಳ ಅರ್ಥ ಏನು ಅನ್ನೋದು ಅವರು ತಿಳ್ಕೊಂಡಿರ್ಲಿಲ್ಲ, ಅಥವಾ ತಿಳ್ಕೊಂಡಿದ್ರು ಕೂಡ ರಾವಣನಿಗೆ ಹೆದರಿ ಆ ಅರ್ಥವನ್ನ ಯಾರಿಗೂ ಹೇಳ್ತಾ ಇರ್ಲಿಲ್ಲ ಅಲ್ಲ. ಅನೇಕ ಜನರಿಗೆ ಈ ಒಂದು ಆಸೆ ಇರುತ್ತೆ, ವೈದಿಕ ಸ್ತುತಿಯನ್ನ ಕೇಳಬೇಕು ಅಂತ. ಆದ್ರೆ ಆ ವೈದಿಕ ಮಂತ್ರಗಳು, ವೇದಿಕ ಮಂತ್ರಗಳ ಹಿಂದೆ ಯಾವ ಅರ್ಥ ಇದೆ ಅದನ್ನ ತಿಳ್ಕೊಳ್ಳೋಕೆ ಇಷ್ಟ ಇರೋದಿಲ್ಲ ಅಲ್ಲ. ನಮ್ಮಲ್ಲಿ ಬಹಳಷ್ಟು ಜನರಿಗೆ ಆ ಒಂದು ಸಂಸ್ಕಾರ ಇರುತ್ತೆ, ವೇದ ಮಂತ್ರಗಳನ್ನು ಕೇಳಬೇಕು, ವೇದಗಳನ್ನ ಕಲಿಬೇಕು. ಅವರು ಎಷ್ಟು ಚೆನ್ನಾಗಿ ಹೇಳ್ತಾರೆ ಸಾಮವೇದವನ್ನ ಅಥವಾ ಅಥರ್ವಣ ವೇದವನ್ನ, ಪುರುಷ ಸೂಕ್ತವನ್ನ ಎಷ್ಟು ಚೆನ್ನಾಗಿ ಹೇಳ್ತಾರೆ, ಅದನ್ನ ಕೇಳಿದ್ರೇನೆ ನಮ್ಮ ಮನಸ್ಸಿನಲ್ಲಿ ತರಂಗಗಳು ಬರುತ್ತೆ ಅಂತ ಅನ್ಸುತ್ತೆ. ಆದ್ರೆ ಅದರ ಅರ್ಥ ಏನು ಅನ್ನೋದು ತಿಳ್ಕೊಳ್ಳೋದಕ್ಕೆ ನಮ್ಗೆ ಆಸಕ್ತಿ ಇರೋದಿಲ್ಲ. ಅದೇ ರೀತಿಯಲ್ಲಿ ಅಲ್ಲಿತ್ತು. ರಾಕ್ಷಸರಿಂದ ಪೂಜಿಸಲ್ಪಡುವ ವಿಶಾಲ ಭುಜಗಳ ವಿಭೀಷಣನು ತನ್ನದೇ ಆದ ವೈಭವದಿಂದ ಹೊಳೆಯುತ್ತಿದ್ದನು. ಮತ್ತು
ಕೊನೆಯದಾಗಿ ಏನ್ ಹೇಳ್ತಾ ಇದ್ದಾರೆ ನೋಡಿ, ಇಲ್ಲಿ ಮಂತ್ರಿಗಳನ್ನು ಹೊರತುಪಡಿಸಿ ಬೇರೆ ಯಾರೂ ಇಲ್ಲದಿದ್ದಾಗ ವಿಭೀಷಣನು ಕಲ್ಯಾಣವನ್ನು ಬಯಸುತ್ತಾ ರಾವಣನಿಗೆ ಈ ಅರ್ಥಪೂರ್ಣ ಮಾತುಗಳನ್ನು ಹೇಳಿದನು. ವಿಭೀಷಣ ಎಷ್ಟು ಸೂಕ್ಷ್ಮ ಅಂತ ಹೇಳಿದ್ರೆ, ಮಂತ್ರಿಗಳನ್ನ ಹೊರಪಡಿಸಿ ಬೇರೆ ಯಾರು ಇಲ್ಲದೆ ಇರತಕ್ಕಂತ ಸಮಯದಲ್ಲಿ ಮಾತ್ರ ರಾವಣನಿಗೆ ಈ ಸಲಹೆಗಳನ್ನ ಕೊಡೋದಕ್ಕೆ ಆರಂಭಿಸ್ತಾನೆ. ಏಕೆಂದ್ರೆ ಅವನಿಗೆ ಗೊತ್ತಿತ್ತು, ಬೇರೆ ಎಲ್ಲರೂ ಇದ್ದು ಅವರ ಮುಂದೆ ರಾವಣನ ಮಾನ ಮರ್ಯಾದೆಯನ್ನು ತೆಗೆದ್ರೆ ಆವಾಗ ಖಂಡಿತವಾಗ್ಲೂ ರಾವಣನಿಗೆ ಅದು ಇಷ್ಟ ಆಗೋದಿಲ್ಲ ಅಲ್ವಾ. ಆದ್ರಿಂದ ಮಂತ್ರಿಗಳನ್ನ ಹೊರಪಡಿಸಿ, ಮಂತ್ರಿಗಳು ಇರ್ಲೇಬೇಕಲ್ಲಿ. ನಾನ್ ಹೇಳೋದನ್ನ ಕನಿಷ್ಠ ಪಕ್ಷ ಮಂತ್ರಿಗಳಾದ್ರೂ ಕೇಳ್ಬೇಕಲ್ಲ. ಅದರಿಂದ ಅವರನ್ನ ಹೊರತುಪಡಿಸಿ ಬೇರೆ ಯಾರು ಇಲ್ಲದೆ ಇರ್ಬೇಕಾದ್ರೆ ಅವನು ಹೇಳೋದಕ್ಕೆ ಶುರು ಮಾಡ್ತಾನೆ. ಏನ್ ಹೇಳ್ತಾನೆ ದಯವಿಟ್ಟು ನನ್ನಿಂದ ಹೇಳಿ. ಕೆಳಗಡೆ ಇರತಕ್ಕಂತ ಶ್ಲೋಕ, ಪ್ರಸಾದ್ಯ ಭ್ರಾತರಂ ಜ್ಯೇಷ್ಠಂ ಸಾಂತ್ವೇನೋಪಸ್ಥಿತ ಕ್ರಮಃ ದೇಶಕಾಲಾರ್ಥ ಸಂವಾದಿ ದುಷ್ಟಲೋಕ. ಈ ಶ್ಲೋಕದಲ್ಲಿ ವಿಭೀಷಣನ ನಡತೆಯ ಬಗ್ಗೆ ಹೇಳ್ತಾ ಇದ್ದಾರೆ. ಅಲ್ಲಿ ಬಂದ ತಕ್ಷಣ ರಾವಣನಿಗೆ ತನ್ನ ನಮಸ್ಕಾರಗಳನ್ನ ಸಲ್ಲಿಸ್ತಾನೆ. ಪ್ರಸಾದ್ಯ ಭ್ರಾತರಂ ಜ್ಯೇಷ್ಠಂ, ಜ್ಯೇಷ್ಠಂ ಭ್ರಾತರಂ, ಜ್ಯೇಷ್ಠ ಭ್ರಾತ ಅಂದ್ರೆ ಅಣ್ಣ. ರಾವಣ ವಿಭೀಷಣನಿಗೆ ಅಣ್ಣ ಅಲ್ಲ. ಅದರಿಂದ ಲೋಕ ಮರ್ಯಾದೆಯನ್ನ ಮರೆಯೋದಿಲ್ಲ ವಿಭೀಷಣ. ಅವನಿಗೆ ಬುದ್ಧಿ ಹೇಳ್ಬೇಕಂತ ಹೇಳಿ ಬಂದ್ ಕೂಡ್ಲೆ ಶುರು ಮಾಡೋದಿಲ್ಲ. ಅವನು ಏನ್ ಮಾಡ್ತಾನೆ, ಮೊದಲು ಪ್ರಸಾದ್ಯ ಜ್ಯೇಷ್ಠ ಭ್ರಾತರಂ, ಮೊದಲು ರಾವಣನಿಗೆ ತನ್ನ ನಮಸ್ಕಾರಗಳನ್ನ ಸಲ್ಲಿಸಿ ಸಾಂತ್ವೇನ ಉಪಸ್ಥಿತ ಕ್ರಮಃ, ಸಾಂತ್ವನ ವಾಕ್ಯಗಳನ್ನ ಹೇಳಬೇಕು. ಆದ್ರೆ ಬಹಳ ಮೆಲ್ಲಗೆ ಅದನ್ನ ಹೇಳೋದಕ್ಕೆ ಶುರು ಮಾಡ್ತಾನೆ. ಆರಂಭದಲ್ಲೇನೆ ನೀನೊಬ್ಬ ಮೂರ್ಖ ಅಂತ ಹೇಳೋದಿಲ್ಲ ಅಲ್ಲ, ಮೆಲ್ಲಿಗೆ ಬಹಳ ಮಧುರವಾಗಿರ್ತಕ್ಕಂತ ಶಬ್ದಗಳಲ್ಲಿ ಅದನ್ನ ಹೇಳೋದಕ್ಕೆ ಶುರು ಮಾಡ್ತಾನೆ. ಆದ್ರಿಂದಲೇ ಸಂಸ್ಕೃತದಲ್ಲಿ ಒಂದು ಸುಭಾಷಿತ ಇದೆ, ಎಷ್ಟೊಂದ್ ಜನ ಕೇಳಿರ್ಬೋದು, ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್ ಮಾ ಬ್ರೂಯಾತ್ ಸತ್ಯಂ ಅಪ್ರಿಯಂ ಪ್ರಿಯಂಚ ನಾನೃತಂ ಬ್ರೂಯಾತ್ ಏಷ ಧರ್ಮ ಸನಾತನಃ. ಇದೇನ್ ಹೇಳುತ್ತೆ ಅಂತ ಹೇಳಿದ್ರೆ, ಸತ್ಯಂ ಬ್ರೂಯಾತ್ ಅಂತ ಹೇಳಿದ್ರೆ ಸತ್ಯವನ್ನ ಹೇಳ್ಬೇಕು. ಹೇಗೆ ಇಲ್ಲಿ ವಿಭೀಷಣ ಸತ್ಯವನ್ನ ಹೇಳ್ತಾ ಇದ್ದಾನೆ, ಅದೇ ರೀತಿಯಲ್ಲಿ ಸತ್ಯವನ್ನ ಹೇಳ್ಬೇಕು. ಅದೇ ಸಮಯದಲ್ಲಿ ಪ್ರಿಯಂ ಬ್ರೂಯಾತ್, ಪ್ರಿಯವಾಗಿರ್ತಕ್ಕಂತ ವಾಕ್ಯಗಳನ್ನ ಕೂಡ ಹೇಳಬೇಕು. ಇತರರು ಕೇಳೋದಕ್ಕೆ ಏನ್ ಇಚ್ಛೆ ಪಡ್ತಾರೆ ಅದನ್ನ ಹೇಳಬೇಕು. ಆದ್ರೆ ಇದೆರಡು ವಿರುದ್ಧ ಅಂತ ಅನ್ಸುತ್ತೆ ಎಷ್ಟೊಂದ್ಸತಿ. ಸತ್ಯ ಆಗಿರೋದು ಯಾವಾಗ್ಲೂ ಕಹಿ ಆಗಿರುತ್ತೆ ಅಂತ ನಾವು ಕೇಳಿದೀವಿ ಅಲ್ಲ. ಸೊ ಸತ್ಯ ಆಗಿರೋದು ಕಹಿ ಆಗಿದ್ರೆ ಅದು ಪ್ರಿಯ, ಇತರರಿಗೆ ಪ್ರಿಯ ಆಗಿರೋದಕ್ಕೆ ಹೇಗ್ ಸಾಧ್ಯ? ಅದಕ್ಕೆ 2ನೇ ಮತ್ತೆ 3ನೇ ಪಾದಗಳಲ್ಲಿ ಉತ್ತರ ಕೊಡ್ತಾರೆ. ಮಾ ಬ್ರೂಯಾತ್ ಸತ್ಯಂ ಅಪ್ರಿಯಂ. ಯಾವ ವಿಷಯ, ಯಾವ ಸತ್ಯ ಇತರರಿಗೆ ಹಿತವನ್ನ ಉಂಟು ಮಾಡೋದಿಲ್ಲ ಅಂತಹ ಸತ್ಯವನ್ನ ನೀವು ಹೇಳ್ಬಾರ್ದು ಅಥವಾ ಹೇಳ್ಬೇಡಿ ಅಂತ ಹೇಳ್ತಾರೆ. ಅದರಿಂದ ಏನು ಪ್ರಯೋಜನ ಇಲ್ಲ. ಆದ್ರಿಂದ ಅಂತಹ ಸತ್ಯವನ್ನ ಹೇಳ್ಬೇಡಿ. ಮತ್ತೆ ಪ್ರಿಯಂಚ ನಾನೃತಂ ಬ್ರೂಯಾತ್, ಋತ ಅಂತ ಹೇಳಿದ್ರೆ ಸತ್ಯ, ಅನೃತ ಅಂತ ಹೇಳಿದ್ರೆ ಸುಳ್ಳು. ಇತರರನ್ನ ನಾನು ಸಂತೋಷ ಮಾಡ್ಬೇಕು ಅಂತ ಹೇಳಿ ನೀವು ಸುಳ್ಳನ್ನ ಹೇಳ್ಬೇಡಿ ಅಲ್ಲ. ಏಷ ಧರ್ಮ ಸನಾತನಃ ಅಲ್ಲ. ಅದೇ ಒಂದು ಮಾರ್ಗದಲ್ಲಿ ವಿಭೀಷಣ ನಡೀತಾನೆ. ದೇಶ ಕಾಲಾರ್ಥ ಸಂವಾದಿ, ಯಾವ ದೇಶದಲ್ಲಿ, ಯಾವ ಕಾಲದಲ್ಲಿ, ಯಾವ ಪರಿಸ್ಥಿತಿಯಲ್ಲಿ ಏನನ್ನ ಹೇಳಬೇಕು ಅನ್ನೋದನ್ನ ವಿಭೀಷಣ ಅರಿತುಕೊಂಡಿದ್ದ. ದೃಷ್ಟಲೋಕ ಪರಾವರಹ. ಅದಾದ ಮೇಲೆ ತನ್ನ ಹಿತವಾಕ್ಯಗಳನ್ನ ಹೇಳೋದಕ್ಕೆ ಶುರು ಮಾಡ್ತಾನೆ. ಇದಕ್ಕಿಂತ ಮುಂಚೆ ಕೂಡ ಒಂದಷ್ಟು ಶ್ಲೋಕಗಳು ಬರುತ್ತೆ. ಅದರಲ್ಲಿ ರಾವಣನ ಶೌರ್ಯವನ್ನ, ರಾವಣನ ತೇಜಸ್ಸನ್ನ ವಿಭೀಷಣ ಹೊಗಳ್ತಾನೆ. ಅದಾದ್ಮೇಲೆ ಮೊದಲನೇ ಶ್ಲೋಕ ಇದು ಹೇಳ್ತಾನೆ. ದಯವಿಟ್ಟು ನನ್ನಿಂದ ಈ ಶ್ಲೋಕವನ್ನ ಹೇಳಿ. ಯದಾ ಪ್ರಭೃತಿ ವೈದೇಹಿ ಸಂಪ್ರಾಪ್ತೇಹ ಪರಂತಪ ತದಾ ಪ್ರಭೃತಿ ದೃಶ್ಯಂತೆ ನಿಮಿತ್ತಾನ್ಯಶುಭಾನಿನಃ. ಬಹಳ ಸುಲಭ ಇದನ್ನ ಅರ್ಥ ಮಾಡ್ಕೊಳ್ಳೋದು. ಯದಾ ಪ್ರಭೃತಿ, ಯಾವಾಗಿಲಿಂದ ವೈದೇಹಿಯನ್ನ ನೀನು ಪಡೆದುಕೊಂಡು ಅಥವಾ ನೀನು ಅಪಹರಿಸಿ ಈ ಲಂಕೆಗೆ ನೀನು ಕರ್ಕೊಂಡು ಬಂದಿದ್ಯಾ, ಆವಾಗಲಿಂದ ತದಾ ಪ್ರಭೃತಿ, ಅದೇ ಕ್ಷಣದಿಂದ, ಆ ದಿವಸ ಕೂಡ ಅಲ್ಲ, ತದಾ ಪ್ರಭೃತಿ ಅಂತ ಹೇಳಿದ್ರೆ ಅದೇ ಕ್ಷಣದಿಂದ ಲಂಕೆಯಲ್ಲಿ ಎಲ್ಲಾ ರೀತಿಯಾದಂತಹ ವಿಪರೀತವಾದಂತಹ ಅಪಶಕುನಗಳು ಕಾಣಿಸ್ಕೊಳ್ತಾ ಇದೆ. ಅಶುಭಾನಿ ನಿಮಿತ್ತಾನಿ, ಅಶುಭಾನಿ ನಿಮಿತ್ತಾನಿ ಅಂತ ಹೇಳಿದ್ರೆ ಅಪಶಕುನಗಳು ಕಾಣಿಸ್ಕೊಳ್ತಾ ಇದೆ. ನಹ ಅಂತ ಹೇಳಿದ್ರೆ ನಮ್ಮಲ್ಲಿ ಎಲ್ಲಾ ರೀತಿಯಾದಂತಹ ಅಪಶಕುನಗಳು ಕಾಣಿಸ್ಕೊಳ್ತಾ ಇದೆ. ಯಾವ ರೀತಿಯಾದಂತಹ ಅಪಶಕುನಗಳು? ಅಲ್ಲಿ ನೋಡಿ, ಒಂದು ದೊಡ್ಡ ಸೂಚಿಕೆಯನ್ನು ಕೊಡ್ತಾನೆ ಅವನು, ದೊಡ್ಡ ಲಿಸ್ಟ್ ಕೊಡ್ತಾನೆ. ಯಜ್ಞಗಳ ಅಗ್ನಿಯಿಂದಲೂ ಹೊಗೆಯಿಂದ ಮಲಿನಗೊಂಡ ಅಗ್ನಿ ಕಣಗಳು ಮೇಲೇರುತ್ತಿವೆ. ಯಜ್ಞವನ್ನ ಮಾಡಬೇಕಂದ್ರೆ ಅದರಲ್ಲಿ ಅಗ್ನಿ ಅನ್ನೋದು ಪ್ರಜ್ವಲಿಸಬೇಕು, ಹೊಗೆ ಅನ್ನೋದು ಹೆಚ್ಚಾಗಿ ಬರಬಾರದು.
ಯಾವಾಗ ಅದನ್ನ ನಾವು ಶಮನಗೊಳಿಸ್ತೀವಿ ಆವಾಗ ಮಾತ್ರ ಹೊಗೆ ಬಂದ್ರೆ ತೊಂದರೆ ಇಲ್ಲ. ಆದ್ರೆ ಆರಂಭದಿಂದಾನೇ ಹೊಗೆ ಬರೋದಕ್ಕೆ ಶುರು ಆದ್ರೆ ನೀವು ಯಜ್ಞ ಮಾಡ್ತಾ ಇರೋದೇ ಸರಿ ಇಲ್ಲ ಅಂತ ಅರ್ಥ. ಇಲ್ಲ, ಯಾರು ಯಜ್ಞ ಮಾಡ್ತಾ ಇದ್ದಾನೆ ಅವನು ಸರಿ ಇಲ್ಲ ಅಂದ್ರೆ ಬ್ರಾಹ್ಮಣ ಅವನು ಸರಿಯಾದಂತಹ ವ್ಯಕ್ತಿ ಅಲ್ಲ, ಅಥವಾ ಯಜಮಾನ ಯಾರು ಮಾಡಿಸ್ತಾ ಇದ್ದಾನೆ ಆ ಯಜ್ಞವನ್ನ ಆ ಒಬ್ಬ ಯಜಮಾನ ಸರಿಯಾಗಿ ತಿಳ್ಕೊಂಡು ಯಜ್ಞವನ್ನ ಮಾಡಿಸ್ತಾ ಇಲ್ಲ. ಅದೇ ರೀತಿಯಲ್ಲಿ ಅಡುಗೆಯ ಒಲೆಯಲ್ಲಿ, ಯಜ್ಞಗಳ ಸ್ಥಳಗಳಲ್ಲಿ ಮತ್ತು ಹವಿಸ್ಸನ್ನು ಅರ್ಪಿಸುವ ಸ್ಥಳಗಳಲ್ಲಿ ಸರ್ಪಗಳು ಕಂಡು ಬರುತ್ತವೆ, ಸರ್ಪಗಳು ಕಂಡು ಬರುತ್ತಿವೆ. ಯಜ್ಞ ಮಾಡ್ಬೇಕಾದ್ರೆ ಅಲ್ಲಿ ಇದ್ದಕ್ಕಿದ್ದಂತೆ ಹಾವು ಬಂದ್ಬಿಟ್ರೆ ಏನ್ ಮಾಡೋದು ಅಲ್ಲ, ಎಲ್ಲರೂ ಓಡೋಟೋಗ್ತಾರೆ, ಮತ್ತೆ ಯಜ್ಞನು ಬೇಡ ಏನು ಬೇಡ ಅಂತ. ಆದ್ರಿಂದಲೇ ಪ್ರಭುಪಾದರು ಹೇಳ್ತಾರೆ ಈ ಯುಗದಲ್ಲಿ ಕೇವಲ ಸಂಕೀರ್ತನ ಯಜ್ಞ ಅಲ್ಲ. ಸೊ ಅದ್ರ ಜೊತೆಗೆ ಹವಿಸ್ಸಿನಲ್ಲಿ ಇರುವೆಗಳು ಕಂಡು ಬರುತ್ತಿವೆ, ಮತ್ತೆ ಕತ್ತೆಗಳು ಮತ್ತೆ ಒಂಟೆಗಳು ತಮ್ಮ ದೇಹದ ಕೂದಲುಗಳನ್ನ ಉದುರಿಸಿ ಅಳುತ್ತಿವೆ. ಇದೆಲ್ಲ ಅಪಶಕುನಗಳು. ಈ ರೀತಿಯಾದಂತಹ ಅಪಶಕುನಗಳು ಯಾವಾಗ ಕಾಣಿಸ್ಕೊಳ್ಳುತ್ತೆ ನಾವೇನ್ ಅರ್ಥ ಮಾಡ್ಕೋಬೇಕು, ಏನೋ ನಾವು ಮಾಡ್ತಾ ಇರೋದು ಸರಿ ಇಲ್ಲ. ಇದು ಒಂದು ದೊಡ್ಡ ವಿಜ್ಞಾನ. ಇದ್ರ ಬಗ್ಗೆ ರಾಮಾಯಣದಲ್ಲಿ ಅನೇಕ ಸ್ಥಳಗಳಲ್ಲಿ ಚರ್ಚೆ ಬರುತ್ತೆ. ಇದರ ಮೇಲೆ ಒಂದು ಶಾಸ್ತ್ರವೇ ಇದೆ, ಶಕುನ ಶಾಸ್ತ್ರ ಅಂತ. ಶಕುನ ಶಾಸ್ತ್ರ ಅಂತ ಹೇಳಿದ್ರೆ ಯಾವುದು ಶುಭ ಚಿಹ್ನೆಗಳು ಮತ್ತೆ ಯಾವುದು ಅಶುಭ ಚಿಹ್ನೆಗಳು. ಉದಾಹರಣೆಗೆ ದೇಹದ ಬೇರೆ ಬೇರೆ ಭಾಗಗಳು ಯಾವಾಗ ಅದರೋದಕ್ಕೆ ಶುರು ಆಗುತ್ತೆ ಆವಾಗ ಕೂಡ ನಾವು ಅಪಶಕುನಗಳನ್ನ ಅರ್ಥ ಮಾಡ್ಕೊಳ್ಬಹುದು ಅಂತ ರಾಮಾಯಣನೇ ಹೇಳುತ್ತೆ. ಉದಾಹರಣೆಗೆ ಗಂಡಸರಿಗೆ ಬಲಭಾಗ ಅಲ್ಲ, ಗಂಡಸರಿಗೆ ಬಲಭಾಗ ಅದರಿದ್ರೆ ಅದು ಒಳ್ಳೇದು ಅಲ್ಲ, ಶುಭ ಚಿಹ್ನೆ. ಆದ್ರೆ ಹೆಂಗಸರಿಗೆ ಎಡಭಾಗ ಅದರಿದ್ರೆ ಅದು ಶುಭ ಚಿಹ್ನೆ. ಯಾವಾಗ ರಾಮಾಯಣದಲ್ಲೇ ಒಂದು ಶ್ಲೋಕ ಬರುತ್ತೆ, ಆ ಶ್ಲೋಕ ಇವಾಗ ನೆನಪಿಗೆ ಬರ್ತಾ ಇಲ್ಲ ನನ್ಗೆ. ಆದ್ರೆ ಯಾವಾಗ ಸುಗ್ರೀವ ಮತ್ತೆ ರಾಮಚಂದ್ರ ಇವರಿಬ್ಬರ ನಡುವೆ ಮೈತ್ರಿ ಆಗತ್ತೆ, ಅಂದ್ರೆ ಅವರಿಬ್ಬರು ಸ್ನೇಹಿತರಾಗ್ತಾರೆ. ಆ ಮೈತ್ರಿಯನ್ನ ಸ್ಥಾಪಿಸೋದಕ್ಕೆ ಒಂದು ಯಜ್ಞವನ್ನ ಅಲ್ಲಿ ಮಾಡ್ತಾರೆ. ಆ ಸಮಯದಲ್ಲಿ ಏನಾಗತ್ತೆ ಅಂತ ಹೇಳಿದ್ರೆ ವಾಲಿಯ ಎಡಗಣ್ಣು ಮತ್ತೆ ರಾವಣನ ಎಡಗಣ್ಣು ಮತ್ತೆ ಸೀತೆಯ ಎಡಗಣ್ಣು, ಈ 3 ಜನರ ಎಡಗಣ್ಣು ಒಂದೇ ಸಮಯದಲ್ಲಿ ಅದರಿತು ಅಂತ ಹೇಳ್ತಾರೆ. ವಾಮಾನಿ ಸ್ಫುರಂತಿ ಸಮಂ ಅಂತ ಏನೋ ಬರುತ್ತೆ, ಅದು ವಾಮಾನಿ ಅಂತ ಹೇಳಿದ್ರೆ ಎಡಗಣ್ಣು ಅಲ್ಲ. ಸೊ ವಾಮಾನಿ ನೇತ್ರಾಣಿ ಸಮಂ ಸ್ಫುರಂತಿ ಅಂತ ಬರುತ್ತೆ ಅಲ್ಲಿ. ವಾಮಾನಿ ನೇತ್ರಾಣಿ ಅಂತ ಹೇಳಿದ್ರೆ ಎಡಗಣ್ಣು. ಈ 3 ಜನರ ಎಡಗಣ್ಣು ಒಂದೇ ಸಮಯದಲ್ಲಿ ಅದರೋದಕ್ಕೆ ಶುರು ಆಗತ್ತೆ. ಏನಕ್ಕೆ ಅಂತ ಹೇಳಿದ್ರೆ ಆ ಒಂದು ಮೈತ್ರಿ ಏನಿತ್ತು ಸುಗ್ರೀವ ಮತ್ತೆ ರಾಮಚಂದ್ರನ ನಡುವೆ, ಅದು ರಾವಣನಿಗೆ ಮತ್ತೆ ವಾಲಿ ಇಬ್ಬರಿಗೂ ಏನಾಗಿತ್ತು, ಅಶುಭವಾಗಿತ್ತು. ಆದ್ರಿಂದ ಅವರ ಎಡಗಣ್ಣು ಅದರೋದಕ್ಕೆ ಶುರು ಆಯ್ತು. ಮತ್ತೆ ಆ ಒಂದು ಮೈತ್ರಿ ಸೀತೆಗೆ ಏನಾಗಿತ್ತು, ಅದು ಶುಭ ಚಿಹ್ನೆ ಆಗಿತ್ತು. ಆದ್ರಿಂದ ಹೆಂಗಸರಿಗೆ ಎಡಗಣ್ಣು ಅದರದು ಶುಭ ಚಿಹ್ನೆ ಆಗಿತ್ತು. ಸೊ ಅದೇ ರೀತಿಯಲ್ಲಿ ಇಲ್ಲಿ ವಿಭೀಷಣ ಅನೇಕ ಅಪಶಕುನಗಳನ್ನ ಹೇಳ್ತಾನೆ. ಎಲ್ಲವನ್ನ ಓದೋದಕ್ಕೆ ಇವಾಗ ಸಮಯ ಇಲ್ಲ, ಆದ್ರೆ ಅನೇಕ ಅಪಶಕುನಗಳು ಇಲ್ಲಿ ಲಂಕೆಯಲ್ಲಿ ಕಾಣಿಸ್ಕೊಳ್ತಾ ಇದೆ ಅಂತ ಹೇಳ್ತಾನೆ. ತದೇವಂ ಪ್ರಸ್ತುತೆ ಕಾರ್ಯೇ ಪ್ರಾಯಶ್ಚಿತ್ತಂ ಇದಂ ಕ್ಷಮಂ ರೋಚತೆ ಯದಿ ವೈದೇಹಿ ರಾಘವಾಯ ಪ್ರದೀಯತಾಂ. ಆದ್ದರಿಂದಲೇ ನಾನು ನಿನಗೆ ಒಂದು ಸಲಹೆಯನ್ನ ಕೊಡ್ತಾ ಇದ್ದೇನೆ. ನನ್ನ ಸಲಹೆ ನಿನಗೆ ರುಚಿಸಿದರೆ ರೋಚತೆ ಯದಿ ವೈದೇಹಿ ರಾಘವಾಯ ಪ್ರದೀಯತಾಂ. ವೈದೇಹಿ ಅಂತ ಹೇಳಿದ್ರೆ ಮತ್ತೆ ಸೀತೆ, ರಾಘವಾಯ ಅಂತ ಹೇಳಿದ್ರೆ ರಾಘವನಿಗೆ, ರಾಮಚಂದ್ರನಿಗೆ ವಾಪಸ್ಸು ಸಮರ್ಪಿಸಿ ಬಿಡು ಈ ಸೀತೆಯನ್ನ ಅಂತ ಹೇಳ್ತಾನೆ. ಆ ಒಂದು ಮಾತನ್ನ ಕೇಳಿ ರಾವಣನಿಗೆ ಬಹಳ ಬಹಳ ಕೋಪ ಬಂದ್ಬಿಡುತ್ತೆ. ಅದರಿಂದ ರಾವಣ ಕೊನೆಯಲ್ಲಿದೆಯಲ್ಲ ಆ ಶ್ಲೋಕವನ್ನ ಹೇಳ್ತಾನೆ. ದಯವಿಟ್ಟು ನನ್ನಿಂದ ಶ್ಲೋಕವನ್ನ ಹೇಳಿ. ಭಯಂ ನ ಪಶ್ಯಾಮಿ ಕುತಶ್ಚಿದಹಂ ನ ರಾಘವ ಪ್ರಾಪ್ಸ್ಯತಿ ಜಾತು ಮೈಥಿಲೀ ಸುರೈಃ ಸಹೇಂದ್ರೈರಪಿ ಸಂಗರೇ ಕಥಂ ಮಮಾಗ್ರತಸ್ಥಾಸ್ಯತಿ ಲಕ್ಷ್ಮಣಾಗ್ರಜಃ ಭಯಂ ನ ಪಶ್ಯಾಮಿ ಕುತಶ್ಚಿದಪಿ ಅಹಂ. ನಾನು ಯಾವುದೇ ದಿಕ್ಕಿನಿಂದ ಭಯ ಅನ್ನೋದನ್ನ ನಾನು ನೋಡ್ತಾ ಇಲ್ಲ. ಏನಕ್ಕೆ ಅಂತ ಹೇಳಿದ್ರೆ ಆ ರಾಘವ ಕದಾಪಿ ನ ಜಾತು ಮೈಥಿಲೀಂ ಪ್ರಾಪ್ಸ್ಯತಿ. ಎಂದಿಗೂ ರಾಘವ ಅಂತ ಹೇಳಿದ್ರೆ ರಾಮಚಂದ್ರ ಮೈಥಿಲಿಯನ್ನ ಅಂತ ಹೇಳಿದ್ರೆ ಸೀತೆಯನ್ನ ವಾಪಸ್ಸು ಪಡ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಸುರೈಹಿ ಸಹ ಇಂದ್ರೈರಪಿ ಸಂಗರೇ ಕಥಂ. ಅವನು ಇಂದ್ರನನ್ನ ಮುಂದಿಟ್ಟುಕೊಂಡು ನನ್ನ ಜೊತೆಗೆ ಯುದ್ಧವನ್ನ ಮಾಡೋದಕ್ಕೆ ಬಂದ್ರೆ ಕೂಡ ಅವನನ್ನ ನಾನು ಸೋಲಿಸಿಯೇ ತೀರ್ತೀನಿ. ಅವನು ನನ್ನ ಮುಂದೆ ನಿಲ್ಲೋದಕ್ಕೆ ಸಾಧ್ಯ ಇಲ್ಲ. ಮಮಾಗ್ರತ ಸ್ಥಾಸ್ಯತಿ ನ ಲಕ್ಷ್ಮಣಾಗ್ರಜ. ಲಕ್ಷ್ಮಣಾಗ್ರಜ ಅಂತ ಹೇಳಿದ್ರೆ ಯಾರು? ರಾಮ ಅಲ್ಲ. ರಾಮ
ನನ್ನ ಮುಂದೆ ಇಂದ್ರನನ್ನ ಮುಂದಿಟ್ಕೊಂಡು ಬಂದು ಯುದ್ಧವನ್ನ ಮಾಡೋದಕ್ಕೆ ಬಂದರೂ ಕೂಡ ನನ್ನ ಮುಂದೆ ಅವನು ನಿಲ್ಲೋದಕ್ಕೆ ಸಾಧ್ಯವಿಲ್ಲ. ಈ ರೀತಿ ಹೇಳಿ ಅದಾದ್ಮೇಲೆ ತಕ್ಷಣ ಈ ರೀತಿ ಏನೋ ಹೇಳ್ಬಿಡ್ತಾನೆ ರಾಮಚಂದ್ರ. ಆದ್ರೆ ರಾವಣ ಹೇಳ್ಬಿಡ್ತಾನೆ. ಆದ್ರೆ ಅದಾದ ಮೇಲೆ ತನ್ನ ಮನಸ್ಸಿನಲ್ಲಿ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾನೆ. ಏನಕ್ಕೆ ಅಂದ್ರೆ ಅವನ ಮನಸ್ಸಿನ ಅಂತರಾಳದಲ್ಲಿ ಅವನಿಗೆ ಗೊತ್ತಿತ್ತು, ವಿಭೀಷಣ ನನಗೆ ಯಾವಾಗ್ಲೂ ಶುಭವನ್ನೇ ಕೋರ್ತಾನೆ. ಹೇಗೆ ಧೃತರಾಷ್ಟ್ರನಿಗೆ ಕೂಡ ಗೊತ್ತಿತ್ತು, ಏನ್ ಹೇಳ್ತಾನೆ ಅದು ಕೇಳೋದಕ್ಕೆ ಕಹಿ ಆಗಿದ್ರೆ ಕೂಡ ಅವನೇನ್ ಹೇಳ್ತಾ ಇದ್ದಾನೆ ಅದು ಸರಿಯಾಗಿ ಇದೆ ಅಂತ ಅವನಿಗೆ ಗೊತ್ತಿತ್ತು ಧೃತರಾಷ್ಟ್ರನಿಗೆ. ಅದೇ ರೀತಿಯಲ್ಲಿ ರಾವಣ ಏನ್ ಹೇಳಿದ್ರು ಕೂಡ ವಿಭೀಷಣನ ಮೇಲೆ ಎಂತಹ ಪ್ರತ್ಯುತ್ತರವನ್ನ ಕೊಟ್ಟರು ಕೂಡ ಹೃದಯದ ಅಂತರಾಳದಲ್ಲಿ ಅವನು ಅರಿತಿದ್ದ. ಏನಂದ್ರೆ ವಿಭೀಷಣ ನನಗೆ ಶುಭವನ್ನ ಕೋರುವವನು, ವೆಲ್ ವಿಷರ್ ಅಲ್ಲ. ಸೊ ಆದ್ರಿಂದ ತಕ್ಷಣ ಏನ್ ಮಾಡ್ತಾನೆ, ತಕ್ಷಣ ತನ್ನ ಮಗನಾದಂತಹ ಪ್ರಹಸ್ತ ಯಾರಿದ್ದ ಅವನಿಗೆ ಹೋಗಿ 4 ಸೈನ್ಯದ ದಳಗಳೇನಿದೆ ಅದನ್ನ ಸಿದ್ಧತೆ ಮಾಡ್ಕೊಳಕ್ಕೆ ಹೇಳ್ತಾನೆ. ಯಾವ್ದದು 4 ಸೈನ್ಯದ ದಳಗಳು? ಅಲ್ಲಿ ನೋಡಿ, ಅಲ್ಲಿ ಕೊಟ್ಟಿದ್ದಾರೆ. ಅಶ್ವದಳ, ಪದಾತಿ ದಳ, ರಥಗಳು ಮತ್ತೆ ಆನೆಗಳು. ಅಶ್ವದಳ ಅಂದ್ರೆ ಕುದುರೆ, ಪದಾತಿ ಅಂತ ಹೇಳಿದ್ರೆ ಕಾಲ್ನಲ್ಲಿ ನಡೆಯುವಂತಹ ಸೈನಿಕರು, ಕಾಲ್ನಲ್ಲಿ ನಡೆದು ಯುದ್ಧವನ್ನ ಮಾಡುವಂತಹ ಸೈನಿಕರು. ರಥಗಳು ಮತ್ತೆ ಆನೆಗಳು, ಈ 4ನ್ನು ಕೂಡ ನೀನು ಸಿದ್ಧತೆ ಮಾಡ್ಕೋಬೇಕು. ಯಾವ ಕ್ಷಣದಲ್ಲಿ ಬೇಕಾದ್ರೆ ಕೂಡ ರಾಮ ತನ್ನ ಸೈನ್ಯವನ್ನ, ವಾನರ ಸೈನ್ಯವನ್ನ ಹಿಡಿದು ನಮ್ಮ ಮೇಲೆ ಆಕ್ರಮಣವನ್ನ ಮಾಡಬಹುದು ಅಂತ ಹೇಳ್ತಾನೆ. ಅದಾದ ಮೇಲೆ ವಾಪಸ್ಸು ತನ್ನ ಸಭೆಗೆ ಬರ್ತಾನೆ. ವಿಭೀಷಣ ಇನ್ನೂ ಅಲ್ಲೇ ಇದ್ದ, ಬೇರೆ ಎಲ್ಲರೂ ಅಲ್ಲೇ ಇದ್ರು. ಬೇರೆ ಎಲ್ಲರೂ ಮತ್ತೆ ಹೊಗಳೋದಕ್ಕೆ ಶುರು ಮಾಡ್ತಾರೆ. ಆದ್ರೆ ವಿಭೀಷಣನ ಜೊತೆಗೆ ಇವಾಗ ಮತ್ತೊಬ್ಬ ವ್ಯಕ್ತಿ ರಾವಣನನ್ನ ತೆಗಳುತ್ತಾನೆ. ಯಾರದು? ಕುಂಭಕರ್ಣ. ಅಷ್ಟೊಂದಾಗಲೇ ಕುಂಭಕರ್ಣನನ್ನ ಎಬ್ಬಿಸ್ಬಿಟ್ಟಿದ್ದ ಅಂತ ಕಾಣುತ್ತೆ, ಗೊತ್ತಿಲ್ಲ. ನಾವ್ ಎಷ್ಟೊಂದ್ಸತಿ ಏನ್ ನೋಡ್ತೀವಿ ರಾಮಾಯಣದ ಸೀರಿಯಲ್ಗಳಲ್ಲಿ ಅಂತ ಹೇಳಿದ್ರೆ, ಯಾವಾಗ ಯುದ್ಧ ನಡೀತಾ ಇತ್ತು ಆವಾಗ ಕುಂಭಕರ್ಣನನ್ನ ಎಬ್ಬಿಸ್ತಾರೆ. ಇದಾದ್ಮೇಲೆ ಮತ್ತೆ ಮಲ್ಕೊಂಡು ಎಬ್ಬಿಸ್ತಾನೆ, ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಆದ್ರೆ ಈ ಒಂದು ಕ್ಷಣದಲ್ಲಿ ಕುಂಭಕರ್ಣ ಆ ಸಭೆಯಲ್ಲಿ ಇದ್ದ. ಅವನು ಕೂಡ ರಾವಣನನ್ನ ಎಗಳುತ್ತಾನೆ. ನೀನ್ ಮಾಡಿರೋದು ಒಂಚೂರು ಸರಿ ಇಲ್ಲ, ನೀನು ಆ ರೀತಿ ಅಪಹರಣವನ್ನ ಮಾಡಬಾರ್ದಾಗಿತ್ತು, ಅಥವಾ ಕನಿಷ್ಠ ಪಕ್ಷ ಅಪಹರಣ ಮಾಡೋದಕ್ಕಿಂತ ಮುಂಚೆ ಈ ತುರ್ತು ಭೇಟಿಯನ್ನ ಇಡಬೇಕಾಗಿತ್ತು. ಅವಾಗ ನೀನು ಈ ರೀತಿ ಎಲ್ಲರೂ ನಮ್ಮ ಸಲಹೆಯನ್ನ ತೆಗೆದುಕೊಂಡ್ಯಾ? ಅಪಹರಣ ಮಾಡಾದ್ಮೇಲೆ ಇವಾಗ ಕುತ್ತಿಗೆಗೆ ಬಂದಿದೆ ಅಂತ ಹೇಳಿ ಇವಾಗ ನೀನು ತುರ್ತು ಭೇಟಿಯನ್ನ ನೀನು ಸಿದ್ಧಪಡಿಸಿದ್ಯಾ, ನಮ್ಮೆಲ್ಲರನ್ನ ಕರೆದು ಸಲಹೆಯನ್ನ ಪಡ್ಕೋತಾ ಇದೀಯಾ. ಆದ್ರೆ ಅಪಹರಣ ಮಾಡೋದಕ್ಕಿಂತ ಮುಂಚೆ ಈ ರೀತಿ ಮಾಡ್ಬೇಕಾಗಿತ್ತು ನೀನು, ಆವಾಗ ನೀನು ಆ ರೀತಿ ಮಾಡ್ಲಿಲ್ಲ. ಆದ್ರಿಂದ ಆವಾಗ ಕುಂಭಕರ್ಣ ಯಾವಾಗ ವಿಭೀಷಣನಿಗೆ ಸಪೋರ್ಟ್ ಮಾಡ್ತಾನೆ, ಆವಾಗ ವಿಭೀಷಣನಿಗೆ ಮತ್ತಷ್ಟು ಉತ್ಸಾಹ ಬರುತ್ತೆ. ಏನಕ್ಕೆ? ರಾವಣನಿಗೆ ಸರಿಯಾದಂತಹ ಬುದ್ಧಿ ಮಾತನ್ನ ಹೇಳೋದಕ್ಕೆ ಮತ್ತಷ್ಟು ಉತ್ಸಾಹ ಬರುತ್ತೆ. ಆವಾಗ ಮತ್ತಷ್ಟು ಶ್ಲೋಕಗಳನ್ನ ಹೇಳ್ತಾನೆ ಅಲ್ಲ. ಸೊ ಇವಾಗ ನೋಡಿ, ಮೇಲಿನ ಶ್ಲೋಕ ಬಹಳ ಮುಖ್ಯವಾದಂತಹ ಶ್ಲೋಕ. ಒಬ್ಬ ಸರಿಯಾದಂತಹ ಮಂತ್ರಿ ಯಾರು ಅನ್ನೋದನ್ನ ವಿಭೀಷಣ ಹೇಳ್ತಾನೆ. ದಯವಿಟ್ಟು ನನ್ನಿಂದ ಹೇಳಿ. ಪರಸ್ಯ ವೀರ್ಯಂ ಸ್ವಬಲಂಚ ಬುದ್ಧ ಸ್ಥಾನಂ ಕ್ಷಯಂ ಚೈವ ತಥೈವ ವೃದ್ಧಿಂ ತಥಾ ಸ್ವಪಕ್ಷೇಪ್ಯನುಮೃಶ್ಯ ಬುದ್ಧ್ವಾ ವದೇತ್ ಕ್ಷಮಂ ಸ್ವಾಮಿ ಹಿತಂ ಸಮಂತ್ರಿ. श्री श्री राधा विनोद भगवान की जय. श्री श्री जगन्नाथ बलदेव सुभद्रा महारानी की जय. श्री श्री नित्यानंद नटवर गौर सुंदर भगवान की जय. ಶ್ರೀಲ ಪ್ರಭುಪಾದ की जय. ಸರಿಯಾದಂತ ಮಂತ್ರಿ ಯಾರು ಅನ್ನೋದನ್ನ ವಿಭೀಷಣ ಹೇಳ್ತಾ ಇದ್ದಾನೆ. ಪರಸ್ಯ ವೀರ್ಯಂ ಸ್ವಬಲಂ ಚ ಬುದ್ಧ್ವಾ. ನನ್ನ ರಾಜನ ಸಾಮರ್ಥ್ಯ ಏನು ಅನ್ನೋದನ್ನ ಸರಿಯಾಗಿ ಅರ್ಥ ಮಾಡಿಕೊಂಡು, ಎದುರು ಪಕ್ಷ ಅಥವಾ ಎದುರಿ ಯಾರಿದ್ದಾನೆ ಅವನ ವೀರ್ಯ ಮತ್ತೆ ಅವನ ಸಾಮರ್ಥ್ಯ ಏನು ಅಂತ ಸರಿಯಾಗಿ ಅರ್ಥ ಮಾಡಿಕೊಂಡು, ಸ್ಥಾನಂ ಕ್ಷಯಂ ಚೈವ ತಥೈವ ವೃದ್ಧಿಂ, ಅವರ ಸೈನ್ಯದಲ್ಲಿ ಎಷ್ಟು ಸೈನಿಕರಿದ್ದಾರೆ, ಅವರ 4 ದಳಗಳ ಸಾಮರ್ಥ್ಯ ಏನು, ಯಾವ ಜನರು ಅವರಿಗೆ ಬೆಂಬಲಿಸ್ತಾ ಇದ್ದಾರೆ, ಅವರು ದೇವತೆಗಳು ಬೆಂಬಲಿಸ್ತಾ ಇದ್ದಾರಾ ಅಥವಾ ಬೇರೆ ರಾಜರು ಯಾರ್ಯಾರು ಅವರಿಗೆ ಬೆಂಬಲಿಸ್ತಾ ಇದ್ದಾರೆ, ಇದನ್ನ ಸರಿಯಾಗಿ ಅರ್ಥ ಮಾಡಿಕೊಂಡು ತಥಾ ಸ್ವಪಕ್ಷೇಪಿ ಅನುಮೃಶ್ಯ ಬುದ್ಧ, ಅದೇ ರೀತಿಯಲ್ಲಿ ನಮಗೆ ಯಾರ್ಯಾರು ಬೆಂಬಲವನ್ನ ಕೊಡ್ತಾ ಇದ್ದಾರೆ, ನಮ್ಮ ಸೈನ್ಯದ ಸಾಮರ್ಥ್ಯ ಎಷ್ಟಿದೆ ಅದನ್ನ ಅರ್ಥ ಮಾಡಿಕೊಂಡು ಅದಾದ ಮೇಲೆ ತನ್ನ ರಾಜನಿಗೆ ಯಾರು ಸಲಹೆಯನ್ನ ಕೊಡ್ತಾನೆ ಅವನು ಸರಿಯಾದಂತಹ ಮಂತ್ರಿ ಅಂತ ಆರಂಭದಲ್ಲೇ ಹೇಳ್ತಾನೆ ವಿಭೀಷಣ. ಈ ಬಾರಿ ಮಾತಾಡ್ಬೇಕಾದ್ರೆ ಆರಂಭದಲ್ಲೇನೆ ಮಂತ್ರಿ ಅನ್ನೋನು ಯಾರು ಅಂತ ಹೇಳ್ತಾರೆ. ಏಕೆ ಅಂತ ಹೇಳಿದ್ರೆ ಇದನ್ನ ಹೇಳೋದ್ರ ಮೂಲಕ ಏನ್ ಹೇಳ್ತಾ ಇದ್ದಾನೆ ಅಂತ ಹೇಳಿದ್ರೆ, ಬೇರೆ ಎಲ್ಲಾ ಮಂತ್ರಿಗಳು ಯಾರಿದ್ದಾರೆ ಈ ಸಭೆಯಲ್ಲಿ ಅವರು ಸರಿಯಾದಂತಹ ಮಂತ್ರಿಗಳಲ್ಲ. ಯಾಕೆ?
ಅವನು ನಿನ್ನ ಬಲವನ್ನು ಅರ್ಥ ಮಾಡ್ಕೊಂಡಿಲ್ಲ, ರಾಮಚಂದ್ರನ ಬಲವನ್ನು ಕೂಡ ಅರ್ಥ ಮಾಡ್ಕೊಂಡಿಲ್ಲ, ಆ ವಾನರ ಸೈನ್ಯದ ಬಲವನ್ನ ಕೂಡ ಅರ್ಥ ಮಾಡ್ಕೊಂಡಿಲ್ಲ. ಅದಕ್ಕೇನೆ ಹಿಂದಿನ ಶ್ಲೋಕವನ್ನ ಹೇಳ್ತಾನೆ ನೋಡಿ. ಹಿಂದಿನ ಶ್ಲೋಕದಲ್ಲಿ ನೀನು ವಾನರ ಸೈನ್ಯವನ್ನ ನೀನು ಕಮ್ಮಿ ಅಂತ ಅಂದ್ಕೋಬೇಡ. ಆ ವಾನರ ಸೈನ್ಯದಲ್ಲಿ ಒಬ್ಬೊಬ್ಬ ವಾನರು ಎಷ್ಟು ಬಲಶಾಲಿಗಳು ಅಂತ ಹೇಳಿದ್ರೆ ಪರ್ವತ ಕೂಟ ಮಾತ್ರ ಅಂತ ಹೇಳ್ತಾನೆ. ಒಂದೊಂದು ವಾನರ ಕೂಡ ಒಂದು ದೊಡ್ಡ ತರಹ ಅಂತ ಹೇಳ್ತಾರೆ. ಒಂದು ದೊಡ್ಡ ಪರ್ವತ ನಿನ್ ಮುಂದೆ ಬಂದ್ರೆ ಎಷ್ಟು ಹೆದರಿಕೆ ಆಗತ್ತೆ ನಮ್ಗೆ, ಆ ರೀತಿ ಅಂತ ಹೆದರಿಕೆ ಯುದ್ಧ ಭೂಮಿಯಲ್ಲಿ ನಮ್ಮ ಎಲ್ಲಾ ಸೈನಿಕರಿಗೆ ಒಬ್ಬೊಬ್ಬ ವಾನರನನ್ನ ನೋಡಿ ಕೂಡ ಆಗಲಿದೆ ಅನ್ನೋದನ್ನ ಹೇಳ್ತಾನೆ ಅಲ್ಲ. ಸೊ ಈ ಮಾತುಗಳನ್ನ ಯಾವಾಗ ಹೇಳ್ತಾನೆ, ಇದಾದ್ಮೇಲೆ ಮತ್ತಷ್ಟು ವಾಕ್ಯಗಳನ್ನ ಹೇಳ್ತಾನೆ ವಿಭೀಷಣ. ಇವಾಗ ಚರ್ಚೆ ಮಾಡೋಕೆ ಸಮಯ ಇಲ್ಲ. ಈ ಮಾತುಗಳನ್ನ ಕೇಳಿ ರಾವಣನಿಗೆ ಅತಿಯಾದಂತಹ ಕೋಪ ಬಂದ್ಬಿಡತ್ತೆ. ಏನಕ್ಕೆ ಅಂತ ಹೇಳಿದ್ರೆ, ಬೇರೆ ಎಲ್ಲರೂ ನಮ್ಮನ್ನ ಹೋಳ್ತಾ ಇರ್ಬೇಕಾದ್ರೆ ಒಬ್ಬನೇ ಒಬ್ಬ ವ್ಯಕ್ತಿ ನಮ್ಮನ್ನ ತೆಗೆದ್ರೆ ಹೇಗನ್ಸುತ್ತೆ? ಆ ಹೊಗಳಿಕೆ ಎಲ್ಲ ನಮ್ಮ ಮನಸ್ಸಿಗೆ ಬರೋದಿಲ್ಲ ಅಲ್ವಾ? ಆ ಕೇವಲ ಒಬ್ಬನೇ ಒಬ್ಬ ವ್ಯಕ್ತಿ ನಮ್ಮ ಬಗ್ಗೆ ಏನು ಕೆಟ್ಟ ಮಾತನ್ನ ಆಡ್ತಾ ಇದ್ದಾನೆ, ಅದ್ರ ಬಗ್ಗೆ ಮಾತ್ರ ಸಂಪೂರ್ಣ ರಾತ್ರಿ ನಾವು ಯೋಚನೆ ಮಾಡಿ ನಾವು ನಿದ್ದೆಯನ್ನ ಕೆಡಿಸ್ಕೊಂಡ್ಬಿಡ್ತೀವಿ ಅಲ್ವಾ? ಅದೇ ರೀತಿಯಲ್ಲಿ ಇಲ್ಲಿ ರಾವಣ ಇತರ ಮಂತ್ರಿಗಳೆಲ್ಲರೂ ಎಷ್ಟೆಷ್ಟು ಹೊಗಳಿದ್ದಾರೆ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ಕೇವಲ ವಿಭೀಷಣ ಮಾತ್ರ ನನ್ನ ಬಗ್ಗೆ ಯಾವ ತೆಗಳಿಕೆಯ ಮಾತುಗಳನ್ನ ಆಡಿದ್ದಾನೆ ಅದರ ಬಗ್ಗೆ ಮಾತ್ರ ಇವಾಗ ಯೋಚನೆ ಮಾಡಿ ಅವನನ್ನ ಇಲ್ಲದ ಹಾಗೆ ಅವನು ಬೈಯೋದಕ್ಕೆ ಶುರು ಮಾಡ್ತಾನೆ. ಏನ್ ಹೇಳ್ತಾನೆ ನೋಡಿ, ಮೊದಲನೇ ಶ್ಲೋಕ ದಯವಿಟ್ಟು ನನ್ನಿಂದ ಹೇಳಿ. ವಸೇತ್ ಸಹ ಸಪತ್ನೇನ ಕ್ರುದ್ಧೇನಾಶಿ ವಿಷೇಣವ ನತು ಮಿತ್ರ ಪ್ರವಾದೇನ ಸಂವಸೇತ್ ಶತ್ರು ಸೇವಿನಾ. ಈ ಎಲ್ಲಾ ಶ್ಲೋಕಗಳನ್ನ ನೋಡಿದ್ರೆ ನಮ್ಗೆ ಅಕಸ್ಮಾತ್ ರಾವಣ ಹೇಳ್ತಾ ಇದ್ದಾನೆ ಮತ್ತೆ ಈ ಸಂದರ್ಭದಲ್ಲಿ ಈ ಶ್ಲೋಕಗಳನ್ನ ಹೇಳ್ತಾ ಇದ್ದಾನೆ ಅಂತ ಗೊತ್ತಿಲ್ಲದೆ ಹೋದ್ರೆ ನಾವೇನಂತ್ಕೋತೀವಿ ಅಂತ ಹೇಳಿದ್ರೆ ಯಾವುದೋ ಒಬ್ಬ ದೊಡ್ಡ ಮಹಾಪುರುಷ ಈ ಶ್ಲೋಕಗಳನ್ನ ಹೇಳ್ತಾ ಇದ್ದಾನೆ ಅಂತ ಅಂದ್ಕೋತೀವಿ. ಯಾಕೆಂದ್ರೆ ಅನೇಕ ತಾತ್ವಿಕ ವಿಚಾರಗಳನ್ನ ಹೇಳ್ತಾ ಇದ್ದಾನೆ, ಮತ್ತೆ ಅವನೇನ್ ಹೇಳ್ತಾ ಇದ್ದಾನೆ ಅದು ಸತ್ಯನೇ. ಆದ್ರೆ ಎಲ್ಲಿ ಯಾವ ಪರಿಸ್ಥಿತಿಯಲ್ಲಿ ಮೇಲೆ ಮತ್ತು ಯಾವ ವ್ಯಕ್ತಿಯ ಮೇಲೆ ಈ ಒಂದು ವಾಕ್ಯಗಳನ್ನ ಅನ್ವಯ ಮಾಡ್ತಾ ಇದ್ದಾನೆ ಅದರಲ್ಲಿ ಮಾತ್ರ ಸಮಸ್ಯೆ ಇದೆ. ಏನ್ ಹೇಳ್ತಾ ಇದ್ದಾನೆ ಅಂತ ಹೇಳಿದ್ರೆ, ವಸೇ ಸಹ ಸಪತ್ನೇನ, ಸಪತ್ನ ಅಂತ ಹೇಳಿದ್ರೆ ವೈರಿ ಅಥವಾ ಶತ್ರು. ಕ್ರುದ್ಧೇನ ಆಶಿ ವಿಷೇಣವ, ನಾನು ಬೇಕಾದ್ರೆ ನನ್ನ ವೈರಿಯ ಜೊತೆಗೆ ಕೂಡ ವಾಸ ಮಾಡಬಲ್ಲೆ. ಆ ವೈರಿ ನನಗೆ ವಿಷವನ್ನ ನನಗೆ ಕೊಡ್ತಾನೆ ಅನ್ನೋದನ್ನ ಅರ್ತಿದ್ದು ಕೂಡ ಅವನ ಜೊತೆಗೆ ನಾನು ವಾಸ ಮಾಡಬಲ್ಲೆ. ಆದರೆ ನತು ಮಿತ್ರ ಪ್ರವಾದೇನ ಸಂವಸೇ ಶತ್ರು ಸೇವಿನ, ಮಿತ್ರನಂತೆ ನನ್ನ ಜೊತೆಯಲ್ಲಿ ಇರುವಂತಹ ಶತ್ರುವಿನ ಜೊತೆಗೆ ನಾನು ವಾಸ ಮಾಡೋದಕ್ಕೆ ಸಾಧ್ಯವಿಲ್ಲ. ಅಂದ್ರೆ ಯಾವಾಗ ಗೂಢಚರರು ಇರ್ತಾರೆ, ಸ್ಪೈ ಅಲ್ಲ, ಆ ಗೂಢಚರರು ಎಲ್ಲರಿಗಿಂತ ಹೆಚ್ಚಾಗಿ ಅಪಾಯಕಾರಿ ಅಲ್ವಾ? ಏನಕ್ಕೆ ಅಂತ ಹೇಳಿದ್ರೆ ನಿಜವಾದಂತ ವೈರಿ, ಆ ವೈರಿ ಎಂಬಂತಹ ಭಾವನೆಯಿಂದನೇ ನಮ್ ಜೊತೆಗೆ ವಾರ್ತಾಲಾಪವನ್ನ ಮಾಡ್ತಾರೆ. ಆದ್ರೆ ಈ ಗೂಢಚರರು ಯಾರಿರ್ತಾರೆ, ಸ್ಪೈಗಳು, ಅವರು ನಮ್ಮ ಜೊತೆಗೆ ಇದ್ಕೊಂಡು, ನಮ್ಮ ಜೊತೆಗೆ ಊಟ ಮಾಡ್ಕೊಂಡು, ನಮ್ಮ ಜೊತೆಗೆ ಮಲ್ಕೊಂಡು, ನಮ್ಮ ಜೊತೆಗೆ ದ್ರೋಹವನ್ನ ಮಾಡ್ತಾರೆ ಕೊನೆಗೆ. ಏಕೆ ಅಂತ ಹೇಳಿದ್ರೆ ನಮ್ಮ ಎಲ್ಲಾ ಗುಟ್ಟುಗಳನ್ನ ವಿರುದ್ಧ ಪಕ್ಷಕ್ಕೆ ಬಿಟ್ಕೊಟ್ಬಿಡ್ತಾರೆ ಅಲ್ವಾ? ಆದ್ರಿಂದಲೇ ಗೂಢಚರರಿಗೆ ಬಹಳ ಬೆಲೆ ಇದೆ ಸಮಾಜದಲ್ಲಿ ಅಲ್ವಾ? ಏಕೆ ಅಂತ ಹೇಳಿದ್ರೆ ಅವರು ಬೇರೆ ಯಾರು ಮಾಡದೇ ಇರತಕ್ಕಂತ ವಿಷಯನ ಅವರು ಮಾಡ್ಬಿಡ್ತಾರೆ. ಅದರಿಂದ ಅಂತಹ ವೈರಿಯ ಜೊತೆಗೆ ಬೇಕಾದ್ರೆ ನಾನು ಮಾಸ ಮಾಡಬಲ್ಲೆ, ಆದ್ರೆ ಗೂಢಚರರ ಜೊತೆಗೆ ನಾನು ಮಾಸ ಮಾಡೋದಕ್ಕೆ ಸಾಧ್ಯ ಇಲ್ಲ. ಏಕೆ ಅಂತ ಹೇಳಿದ್ರೆ ನನ್ನ ಮಿತ್ರನ ತರಹ ಕಾಣ್ತಾನೆ ಅವನು, ಆದ್ರೆ ಅವನು ನಿಜವಾಗ್ಲೂ ನನ್ನ ವೈರಿ. ಅದನ್ನ ನಾನು ಎಷ್ಟೊಂದ್ ಸತಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದರಿಂದ ಇವನ್ ಏನ್ ಹೇಳ್ತಾ ಇದ್ದಾನೆ, ರಾವಣ ಏನ್ ಹೇಳ್ತಾ ಇದ್ದಾನೆ ಅದು ಸರಿನೇ ಅಲ್ವಾ? ಅದ್ರಲ್ಲೇನು ತಪ್ಪಿಲ್ಲ. ಆದ್ರೆ ಯಾರ ಮೇಲೆ ಅದನ್ನ ಹೇಳ್ತಾ ಇದ್ದಾನೆ, ಯಾರ ಬಗ್ಗೆ ಅದನ್ನ ಹೇಳ್ತಾ ಇದ್ದಾನೆ ಅದು ತಪ್ಪು. ಯಾಕಂದ್ರೆ ವಿಭೀಷಣ ಯಾವುದೇ ರೀತಿಯಾದಂತಹ ಕೆಟ್ಟ ಯೋಚನೆ ಇಲ್ಲದೇನೆ ರಾವಣನಿಗೆ ಸಲಹೆಯನ್ನ ಕೊಡ್ತಾ ಇದ್ದಾನೆ. ಆದ್ರೆ ಅವನ ಮೇಲೆ ಈ ರೀತಿಯಾದಂತಹ ಅಪವಾದಗಳನ್ನ ಹೊರಿಸ್ತಾ ಇದ್ದಾನೆ. ಸೊ ಕೊನೆಯಲ್ಲಿ ರಾವಣ ಏನ್ ಹೇಳ್ತಾನೆ ನೋಡಿ, ಕೊನೆಯ ಶ್ಲೋಕ. ಅನ್ಯಸ್ತ್ವೇವಂ ವಿಧಂ ಬ್ರೂಯಾತ್ ವಾಕ್ಯಮೇತನ್ ನಿಶಾಚರಃ ಅಸ್ಮಿನ್ ಮುಹೂರ್ತೆ ನ ಭವೇತ್ ತ್ವಾಂ ತು ದಿಕ್ಕುಲಪಾಂಸನಃ. ಕುಲಪಾಂಸನ ಅಂತ ಹೇಳ್ಬಿಡ್ತಾನೆ ವಿಭೀಷಣನಿಗೆ. ಕುಲಪಾಂಸನ ಅಂತ ಹೇಳಿದ್ರೆ ಕುಲಗೇಡಿ ಅಲ್ಲ, ಸಮಸ್ತವಾಗಿರ್ತಕ್ಕಂಥ ಕುಲಕ್ಕೆ ಶತ್ರುವಿನ ರೂಪದಲ್ಲಿ ನೀನಿದ್ದೀಯಾ. ಏನಕ್ಕೆ ಅಂತ ಹೇಳಿದ್ರೆ ಬೇರೆ ಯಾರಾದ್ರೂ ಈ ರೀತಿಯಾದಂತಹ ಮಾತುಗಳನ್ನ ಹೇಳಿದ್ರೆ ಅದೇ ಕ್ಷಣದಲ್ಲಿ ಅವರ ಶಿರಚ್ಛೇದವನ್ನ ಮಾಡ್ಬಿಡ್ತಾ ಇದ್ದೆ ನಾನು. ಅನ್ಯಸ್ಥೇವಂ ವಿಧಂ ಬ್ರೂಯಾತ್ ವಾಕ್ಯಮೇತನ್ ನಿಶಾಚರಃ, ಈ ರೀತಿಯಾದಂತಹ ವಾಕ್ಯಗಳನ್ನ ಹೇಳಿದ್ರೆ ಅದೇ ಕ್ಷಣದಲ್ಲಿ ಅವರ ಶಿರಚ್ಛೇದವನ್ನ ಮಾಡ್ಬಿಡ್ತಾ ಇದ್ದೆ. ಅಸ್ಮಿನ್ ಮುಹೂರ್ತೆ ನ ಭವೇತ್, ಈ ಒಂದು ಕ್ಷಣ ಅವರು ನನ್ ಮುಂದೆ ಇರ್ತಾನೂ ಇರ್ಲಿಲ್ಲ, ಆ ರೀತಿಯಲ್ಲಿ ಅವರಿಗೆ ಶಿಕ್ಷೆಯನ್ನ ಕೊಡ್ತಾ ಇದ್ದೆ. ಆದ್ರೆ ನೀನು
ನನ್ನ ತಮ್ಮ, ನನ್ನ ಅನುಜ ಅಂತ ಹೇಳಿ ಒಂದೇ ಒಂದು ಕಾರಣದಿಂದ ನಿನ್ನನ್ನ ಸುಮ್ಮನೆ ಬಿಟ್ಟಿದ್ದೀನಿ. ಇದಾದ್ಮೇಲೆ ರಾವಣ ನಾನು ನಿನ್ನನ್ನ ಈ ಸಾಮ್ರಾಜ್ಯದಿಂದ ಹೊರಗೆ ಹಾಕ್ತಾ ಇದ್ದೇನೆ ಅಂತ ಏನು ಹೇಳೋದಿಲ್ಲ ವಿಭೀಷಣನಿಗೆ. ಆದ್ರೆ ಅದಾದ್ಮೇಲೆ ವಿಭೀಷಣ ಏನ್ ಹೇಳ್ತಾನೆ ನೋಡಿ, ಆ ಕ್ಷಣದಲ್ಲೇ ವಿಭೀಷಣ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ವಿಭೀಷಣ ತನ್ನ 4 ಅನುಚರರ ಜೊತೆಗೆ, ವಿಭೀಷಣನಿಗೆ ಬೆಂಬಲವನ್ನ ನೀಡೋದಕ್ಕೆ 4 ಜನ ಇದ್ರು, 4 ರಾಕ್ಷಸರು. ಅವರ ಜೊತೆಗೆ ಅಲ್ಲಿ ಎದ್ ನಿಂತ್ಕೋತಾನೆ. ಕೇವಲ ಎದ್ ನಿಂತ್ಕೊಳ್ಳೋದಿಲ್ಲ, ಅವನು ಆಕಾಶದಲ್ಲಿ ಸಂಚರಿಸ್ತಾನೆ. ಆಕಾಶಕ್ಕೆ ಹೋಗಿ ರಾವಣನಿಗೆ ಈ ಮಾತುಗಳನ್ನ ಹೇಳ್ತಾನೆ. ಮೊದಲನೇ ಶ್ಲೋಕ ಏನಿದೆ, ಇದು ಬಹಳ ಸುಂದರವಾದಂತಹ ಶ್ಲೋಕ. ಇದರ ಹಿಂದೆ ಅನೇಕ ತತ್ವಗಳು ಅಡಗಿದೆ. ದಯವಿಟ್ಟು ನನ್ನಿಂದ ಈ ಶ್ಲೋಕವನ್ನ ಹೇಳಿ. ಸುಲಭ ಪುರುಷ ರಾಜನ್ ಸತತಂ ಪ್ರಿಯವಾದಿನಃ ಅಪ್ರಿಯಸ್ಯ ಚ ಪಥ್ಯಸ್ಯ ವಕ್ತಾ ಶ್ರೋತಾ ಚ ದುರ್ಲಭಃ. ಈ ಶ್ಲೋಕದಲ್ಲಿ ವಿಭೀಷಣ ಹೇಳ್ತಾ ಇದ್ದಾನೆ, ಯಾವಾಗ್ಲೂ ಪ್ರಿಯವಾದಂತಹ ವಾಕ್ಯಗಳನ್ನ ಹೇಳುವಂತಹವರು ಬಹಳ ಸುಲಭವಾಗಿ ನಮಗೆ ಸಿಗ್ತಾರೆ. ಏನಕ್ಕೆ ಅಂತ ಹೇಳಿದ್ರೆ, ನಮ್ಮಿಂದ ಅವರಿಗೆ ಯಾವುದೋ ಕೆಲಸ ಆಗ್ಬೇಕಾಗಿರುತ್ತೆ ಅಲ್ಲ. ಹೇಗೆ ನಾವು ನೋಡ್ತೀವಿ, ನಾನು ಉದಾಹರಣೆ ಕೊಟ್ಟೆ, ಸರ್ಕಾರಿ ಕಾರ್ಯಾಲಯಕ್ಕೆ ಹೋದ್ರೆ ಅಲ್ಲಿ ಒಬ್ಬ ಲಂಚ ತಗೋತಾ ಇದ್ರು ಕೂಡ ಅವನನ್ನ ಎಲ್ಲರೂ ಹೊಗಳ್ತಾರೆ, ಎಷ್ಟ್ ಚೆನ್ನಾಗಿ ಎಷ್ಟ್ ಬೇಗ ನೀವು ಕೆಲಸ ಮಾಡ್ಕೊಟ್ಬಿಡ್ತೀರಲ್ಲ ನಮ್ಗೆ ಅಂತ ಹೊಗಳ್ತಾರೆ. ಆದ್ರೆ ಅಪ್ರಿಯಸ್ಯ ಚ ಪಥ್ಯಸ್ಯ, ಪಥ್ಯ ಅಂತ ಹೇಳಿದ್ರೆ ನೋಡಿ, ಇವಾಗ ಒಬ್ಬ ವೈದ್ಯನ ಹತ್ರ ಹೋದ್ರೆ, ನೀವು ಯಾವುದೋ ಒಂದು ಸಮಸ್ಯೆ ಇದೆ ಅಂತ ಹೇಳಿ ಡಾಕ್ಟರ್ ಹತ್ರ ಹೋದ್ರೆ, ಆ ಡಾಕ್ಟರ್ ನಮ್ಗೆ 2 ವಿಷಯಗಳನ್ನ ಹೇಳ್ತಾರೆ. ಮೊದಲನೇದು, ನಮ್ಗೆ ಒಂದು ಔಷಧಿಯನ್ನ ಕೊಡ್ತಾರೆ. ಆ ಒಂದು ಸಮಸ್ಯೆಗೆ ಪರಿಹಾರ ಮಾಡೋದಕ್ಕೆ ಒಂದು ಔಷಧಿ ಕೊಡ್ತಾರೆ. ಆದ್ರೆ ಆ ಔಷಧಿಯ ಜೊತೆಗೆ ಏನ್ ಕೊಡ್ತಾರೆ? ಸತ್ಯ, ಡಯಟ್ ಅಲ್ಲ, ಮೆಡಿಸಿನ್ ಅಂಡ್ ಡಯಟ್ 2 ಕೊಡ್ತಾರೆ. ಅದರಲ್ಲಿ 2ರಲ್ಲಿ ಒಂದನ್ನು ಕೊಡದೆ ಹೋದ್ರೆ ಅವರು ಸರಿಯಾದಂತ ವೈದ್ಯರಲ್ಲ ಅಲ್ವಾ. ಅಕಸ್ಮಾತ್ ಕೇವಲ ಪಥ್ಯವನ್ನ ಕೊಟ್ಟರಾದ್ರೂ ಅವರನ್ನ ನಂಬೋದು. ಆದ್ರೆ ಕೇವಲ ಮೆಡಿಸಿನ್ ಕೊಟ್ಬಿಟ್ಟು ಪಥ್ಯವನ್ನ ಹೇಳದೆ ಹೋದ್ರೆ ಅವರು ನಿಜವಾಗ್ಲೂ ಸರಿಯಾದಂತ ವೈದ್ಯರಲ್ಲ ಅಲ್ಲ. ಏನನ್ನ ನೀವು ಮಾಡಬೇಕು, ಏನನ್ನ ನೀವು ಮಾಡಬಾರದು, ಅಥವಾ ಯಾವ ಆಹಾರವನ್ನ ನೀವು ಸ್ವೀಕರಿಸಬಹುದು, ಯಾವ ಆಹಾರವನ್ನ ನೀವು ಸ್ವೀಕರಿಸಬಾರದು. ಆದ್ರೆ ಆ ಪಥ್ಯವನ್ನ ನಾವು ಫಾಲೋ ಮಾಡೋದು ನಮ್ಗೆ ಸುಲಭ ಆಗತ್ತಾ? ಅದು ಸುಲಭ ಇರತ್ತಾ? ಇಲ್ಲ, ಅದು ನಮ್ಗೆ ಬಹಳ ಕಷ್ಟ. ಅದೇ ರೀತಿಯಲ್ಲಿ ಔಷಧಿಯನ್ನ ಸ್ವೀಕರಿಸೋದು ಸುಲಭ ಇರತ್ತಾ? ಎಷ್ಟೊಂದು ಬಹಳ ಕಹಿಯಾಗಿರುತ್ತೆ. ಈಗಿನ ಕಾಲದಲ್ಲಿ ಬರೋ ಔಷಧಿ ಎಷ್ಟೊಂದು ಸ್ವೀಟ್ ಆಗಿ ಕೂಡ ಇರುತ್ತೆ. ಉದಾಹರಣೆ ಕಾಫ್ ಸಿರಪ್ ಬಹಳ ಸ್ವೀಟ್ ಆಗಿರುತ್ತೆ. ಎಷ್ಟೊಂದ್ ಸತಿ ಮಕ್ಕಳಿಗೆ ಕಾಫ್ ಸಿರಪ್ ಬಹಳ ಇಷ್ಟ. ಅದರಿಂದ ಅವ್ರಿಗೆ ಯಾವಾಗ ಕೆಮ್ಮು ಬರುತ್ತೆ ಅಂತ ಕಾಯ್ತಾ ಇರ್ತಾರೆ ಮಕ್ಕಳು, ಯಾಕೆಂದ್ರೆ ಕೆಮ್ಮು ಬಂದಾಗ ಕಾಫ್ ಸಿರಪ್ ಅನ್ನ ಕುಡಿಬಹುದು ಅಂತ. ಆದ್ರೆ ನಿಜವಾಗ್ಲೂ ಔಷಧಿ ಸಾಮಾನ್ಯವಾಗಿ ಅದು ಕಹಿಯಾಗಿರುತ್ತೆ. ಮತ್ತೆ ಪಥ್ಯ ಕೂಡ ಅದನ್ನ ಅನುಸರಿಸೋದು ಸುಲಭ ಇಲ್ಲ ಅಲ್ಲ. ಎಷ್ಟೊಂದು ನಮಗೆ ಅತಿ ಪ್ರಿಯವಾದಂತ ಆಹಾರವನ್ನ ನಾವು ತ್ಯಾಗ ಮಾಡಬೇಕಾಗತ್ತೆ ಒಂದ್ ಸ್ವಲ್ಪ ಸಮಯಕ್ಕಾದ್ರೂ ಅಲ್ಲ. ಅದರಿಂದ ಅಪ್ರಿಯಸ್ಯ ಚ ಪಥ್ಯಸ್ಯ ಶ್ರೋತಾ ಚ ದುರ್ಲಭಃ. ಅದೇ ರೀತಿಯಲ್ಲಿ ಯಾವಾಗ ನಮ್ಮ ತಪ್ಪುಗಳನ್ನ ತಿದ್ದು ಹೋಗುವಂತಹ ಆ ವ್ಯಕ್ತಿಗಳು ನಮಗೆ ಸಿಗ್ತಾರೆ, ಅಂಥವರು ನಮಗೆ ದಾರಿ ತೋರಿಸ್ತಾ ಇದ್ದಾರೆ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. ವಿಭೀಷಣ ಏನ್ ಹೇಳ್ತಾ ಇದ್ದಾನೆ, ಅಂಥವ್ರು ಬಹಳ ಅಪರೂಪ. ನಮಗೆ ನೀನು ಬಹಳ ಚೆನ್ನಾಗಿದ್ಯಾ, ನೀನ್ ಎಷ್ಟ್ ಚೆನ್ನಾಗಿ ಹಾಡ್ತೀಯಾ, ನೀನ್ ಎಷ್ಟ್ ಚೆನ್ನಾಗಿ ಎಲ್ಲ ಮಾಡ್ತೀಯಾ ಅಂತ ಹೇಳೋರು ಬಹಳ ಸುಲಭ ಸಿಗೋದು. ಆದ್ರೆ ನಮ್ಮ ತಪ್ಪುಗಳನ್ನ ತಿದ್ದಿ ಹೇಳಿ, ನೀನು ಇಲ್ಲಿ ಎಡುತ್ತಾ ಇದ್ಯಾ ಅಂತ ಹೇಳಿ ತಿದ್ದುವಂತಹವರು, ಅಂಥವರು ಸಿಗೋದು ಬಹಳ ಬಹಳ ಕಷ್ಟ. ಈಗ ಪ್ರಭುಪಾದರು ಅವರ ಗುರುಗಳ ಹೆಸರು ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅಂತ. ಅವರು ಬಹಳ ಮಹಾತ್ಮರು. ಅವರು ಒಮ್ಮೆ ತಮ್ಮ ಆಶ್ರಮದಲ್ಲಿ ಇದ್ದಾಗ, ಕಲ್ಕತ್ತಾದಲ್ಲಿ ತಮ್ಮ ಆಶ್ರಮದಲ್ಲಿ ಇದ್ದಾಗ ಒಂದಷ್ಟು ದಿವಸಗಳ ಕಾಲ ಆ ಆಶ್ರಮದಲ್ಲಿ ಇದ್ರು. ಅಲ್ಲಿ ಪ್ರತಿ ದಿವಸ ಬೆಳಿಗ್ಗೆ ಒಬ್ಬ 3ನೇ ವ್ಯಕ್ತಿ ಅಲ್ಲಿಗೆ ಬಂದು ಸರಸ್ವತಿ ಠಾಕೂರರ ಮೇಲೆ ಇಲ್ಲದಂತೆ ಬೇರೆ ಬೇರೆ ಅಪರಾಧದ ವಾಕ್ಯಗಳನ್ನ ಹೇಳಿ ಅವರನ್ನ ತೆಗಳಿ ಅಲ್ಲಿಂದ ಹೋಗ್ತಾ ಇದ್ದ. ಸೊ ಒಂದು ದಿವಸ ಎಲ್ಲಾ ಶಿಷ್ಯಂದ್ರು ನೋಡಿ ಸುಮ್ನಿದ್ರು, 2 ದಿವಸ ಎಲ್ಲರೂ ನೋಡಿ ಸುಮ್ನೆ ಇದ್ರು. ಯಾಕೆಂದ್ರೆ ವೈಷ್ಣವರಂತ ಹೇಳಿದ್ರೆ ತೃಣಾದಪಿ ಸುನೀಚೇನ ತರೋರಿವ ಸಹಿಷ್ಣುನ, ಒಂದು ಮರದ ತರಹ ಸಹಿಷ್ಣುತೆಯನ್ನ ಉಳ್ಳವರಾಗಿರ್ಬೇಕು ಅಂತ ಅಂದ್ಕೊಂಡು ಎಲ್ಲರೂ ಸುಮ್ನೆ ಇದ್ರು. ಆದ್ರೆ 3ನೇ ದಿವಸ ಸರಸ್ವತಿ ಠಾಕೂರರಿಗೆ ಹೋಗಿ ಕೇಳಿದ್ರು, ಈ ವ್ಯಕ್ತಿ ದಿನಾಗ್ಲೂ ಬಂದು ನಿಮ್ ಮೇಲೆ ಈ ರೀತಿಯಾದಂತ ಅಪರಾಧವಾದಂತ ವಾಕ್ಯಗಳನ್ನ ಹೇಳ್ತಾ ಇದ್ದಾನೆ, ಇವನನ್ನ ಇವತ್ತು ನಾವು ಓಡಿಸ್ಬಿಡ್ತೀವಿ ಇಲ್ಲಿಂದ. ಪ್ರತಿ ದಿವಸ ಬೆಳಿಗ್ಗೆ ಬರ್ತಾ ಇದ್ದಾನೆ, ನೀವೇನು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ವಾ ಅಂತ ಕೇಳಿದ್ರು. ಅವಾಗ ಸರಸ್ವತಿ ಠಾಕೂರ್ ಅವರು ಹೇಳ್ತಾರೆ, ನೋಡಿ ಇಲ್ಲಿ ಇರುವಂತಹ ಈ ಆಶ್ರಮ ಏನಿದೆ, ಕೇವಲ ಈ ಆಶ್ರಮ ಮಾತ್ರ ಅಲ್ಲ, ಭಾರತದಲ್ಲಿ ಎಲ್ಲೆಲ್ಲಿ ನನ್ನ ಆಶ್ರಮವನ್ನ ನಾನು ಕಟ್ಟಿದ್ದೇನೆ, ಎಲ್ಲಿಗೆ ಹೋದ್ರು ನನ್ನನ್ನ ಎಲ್ಲರೂ ಕೇವಲ ಹೊಗಳ್ತಾರಷ್ಟೇನೆ, ಯಾರು ನನ್ನನ್ನ ತೆಗಳೋದಿಲ್ಲ.
ಆದ್ರಿಂದ ಬಹಳಷ್ಟು ವರ್ಷಗಳಿಂದ ನಾನು ಕಾಯ್ತಾ ಇದ್ದೆ, ಯಾರು ನನಗೆ ಒಬ್ಬ ತೆಗಳುವಂತವನು ಸಿಗ್ತಾನೆ ಅಂತ. ಆ ಒಂದು ಕೆಲಸವನ್ನ ಇವನು ಪೂರೈಕೆ ಮಾಡ್ತಾ ಇದ್ದಾನೆ ಅಲ್ಲ. ಆದ್ರಿಂದ ಇವನು ನನ್ನ ಗುರುವಿನ ಸಮಾನ ಅಂತ ಹೇಳಿದ್ರು. ನೋಡಿ ಮಹಾತ್ಮರು ಹೇಗೆ ಯೋಚಿಸ್ತಾರೆ ಅಂತ ಅಲ್ಲ. ಸೊ ಒಂದಷ್ಟು ದಿವಸಗಳಾದ್ಮೇಲೆ ಅವನು ಸತ್ತೋದ ಆ ವ್ಯಕ್ತಿ. ಆ ಮಾಹಿತಿ ಎಲ್ಲರಿಗೂ ಸಿಕ್ತು. ಅವಾಗ ಶಿಷ್ಯಂದ್ರೆಲ್ಲರಿಗೂ ಬಹಳ ಸಂತೋಷವಾಗ್ಬಿಡ್ತು. ಯಾರು ದಿನಾಗ್ಲೂ ಬಂದು ಈ ರೀತಿಯಾದಂತ ಅಪರಾಧವನ್ನ ಮಾಡ್ತಾ ಇದ್ದ ಅವನು ಮೃತ್ಯುವನ್ನ ಪಡ್ಕೊಂಡ್ಬಿಟ್ಟ, ಸತ್ತೋದ ಅವನು ಅಂತ. ಆದ್ರೆ ಸರಸ್ವತಿ ಠಾಕೂರರಿಗೆ ಬಹಳ ದುಃಖ ಆಯ್ತು, ಇನ್ಮೇಲಿಂದ ನನ್ನನ್ನ ತೆಗಳುವಂತವರು ಯಾರು ಸಿಗೋದಿಲ್ವಲ್ಲ ಅಂತ. ಸೊ ನಾವು ಆ ರೀತಿ ಏನು ಆಗೋದ್ ಬೇಕಾಗಿಲ್ಲ. ಆದ್ರೆ ಯಾವಾಗ ನಮ್ಗೆ ಸಣ್ಣ ಸಣ್ಣ ಕರೆಕ್ಷನ್ಸ್ ಅಲ್ಲ, ತಿದ್ದುವಿಕೆಗಳನ್ನ ಹೇಳಿ ತಿದ್ದುತ್ತಾರೆ ನಮ್ಮನ್ನ, ಅದನ್ನ ಸರಿಯಾದಂತಹ ಒಂದು ಮನೋಭಾವನೆಯಿಂದ ಸ್ವೀಕರಿಸುವುದನ್ನ ನಾವು ಇಲ್ಲಿ ಕಲಿಯಬಹುದು. ಸೊ ಆ ಸಮಯದಲ್ಲಿ ಅವನೇನ್ ಮಾಡ್ತಾನೆ ಅಂತ ಹೇಳಿದ್ರೆ, ವಿಭೀಷಣ ಇನ್ನೇನು ಸಮಯ ಆಗ್ತಾ ಇದೆ, ಅದರಿಂದ ಕೊನೆಯ ಶ್ಲೋಕ ಇದು. ಸೊ ಇದು 16ನೇ ಅಧ್ಯಾಯದ ಕೊನೆಯ ಶ್ಲೋಕ. ವಿಭೀಷಣ ಆ ಸಮಯದಲ್ಲಿ ರಾವಣನನ್ನ ಪರಿತ್ಯಾಗ ಮಾಡಿ ಈ ಬದಿಯಲ್ಲಿ ಅಂದ್ರೆ ಭಾರತದ ಬದಿಯಲ್ಲಿ ರಾಮೇಶ್ವರದಲ್ಲಿ ಇದ್ದಂತಹ ಕಪಿ ಸೈನ್ಯದ ಜೊತೆಗೆ ಇದ್ದಂತಹ ರಾಮಚಂದ್ರನ ಬಳಿ ಬಂದು ಅವನಲ್ಲಿ ಶರಣಾಗತಿಯನ್ನ ಮಾಡ್ತಾನೆ. ಆಯ್ತಾ. ಸೊ ಈ ಕೊನೆಯ ಶ್ಲೋಕ, ಈ ಶ್ಲೋಕದಲ್ಲಿ ವಿಭೀಷಣ ತನ್ನ ಅಂತಿಮ ವಾಕ್ಯಗಳನ್ನ ರಾವಣನಿಗೆ ಹೇಳಿ ತದನಂತರ ರಾಮನಲ್ಲಿ ಬಂದು ಸೇರ್ತಾನೆ. ಈ ಶ್ಲೋಕವನ್ನ ಉಚ್ಚಾರಣೆ ಮಾಡಿ ಇಲ್ಲಿ ನಿಲ್ಸೋಣ. ದಯವಿಟ್ಟು ಶ್ಲೋಕವನ್ನ ನನ್ನಿಂದ ಹೇಳಿ. ನಿವಾರ್ಯಮಾಣಸ್ಯ ಮಯಾ ಹಿತೈಷಿಣ ನ ರೋಚತೆ ತೇ ವಚನಂ ನಿಶಾಚರಃ ಪರೀತಕಾಲಾ ಹಿ ಗತಾಯುಷೋ ನರಾ ಹಿತಂ ನ ಗೃಹಂತಿ ಸುಹೃದ್. ಯಾರ ಕಾಲ ಬಹಳ ಸಮೀಪಕ್ಕೆ ಬಂದಿದೆ ಅಂದ್ರೆ ಯಾರು ಮರಣಕ್ಕೆ ಬಹಳ ಸಮೀಪ ಬಂದಿದ್ದಾರೆ ಅಂಥವರು ತಮ್ಮ ಹಿತೈಷಿಗಳ ವಾಕ್ಯಗಳನ್ನ ಯಾವತ್ತೂ ಬೆಲೆ ಕೊಡೋದಿಲ್ಲ, ವಾಕ್ಯಗಳಿಗೆ ಯಾವತ್ತೂ ಬೆಲೆ ಕೊಡೋದಿಲ್ಲ. ಹಿತೈಷಿಣ, ನಾನು ನಿನ್ನ ಹಿತೈಷಿ. ಸುಹೃತ್, ಹಿತೈಷಿ ಇದೆಲ್ಲ ಸಮಾನಾರ್ಥಕವಾದಂತಹ ಶಬ್ದಗಳು. ನಾನು ನಿನ್ನ ಹಿತೈಷಿ ಆರಿದ್ರೂ ಕೂಡ ನನ್ನ ವಾಕ್ಯಕ್ಕೆ ನೀನು ಬೆಲೆ ಕೊಡ್ತಾ ಇಲ್ಲ. ಏನಕ್ಕೆ ಅಂತ ಹೇಳಿದ್ರೆ, ನೀನು ನಿನ್ನ ಮರಣಕ್ಕೆ ಬಹಳ ಸಮೀಪದಲ್ಲಿ ಬಂದಿದ್ದೀಯಾ. ಪರೀತ ಕಾಲಾಹ ಹಿ ಗತಾಯುಷಃ, ನಿನ್ನ ಆಯಸ್ಸು ಅನ್ನೋದು ಇನ್ನೇನು ಮುಗಿತಾ ಬಂದಿದೆ. ರಾಮಚಂದ್ರನ ಅಂತಿಮ ಬಾಣದಿಂದ ನಿನ್ನ ಆಯಸ್ಸು ಸಂಪೂರ್ಣವಾಗಿ ಮುಗಿಯೋದಕ್ಕೆ ಬಂದಿದೆ. ಆದ್ದರಿಂದಲೇ ನೀನು ನನ್ನ ಮಾತುಗಳಿಗೆ ಇವಾಗ ಬೆಲೆಯನ್ನ ಕೊಡ್ತಾ ಇಲ್ಲ. ಈ ಕ್ಷಣದಲ್ಲೇ ನಾನು ನಿನ್ನ ಆಶ್ರಯವನ್ನ ಬಿಟ್ಟು ಆ ರಾಮಚಂದ್ರನ ಆಶ್ರಯವನ್ನ ಪಡ್ಕೋತೀನಿ ಅಂತ ಹೇಳಿ ಆಕಾಶದ ಮಾರ್ಗದಲ್ಲೇನೆ ವಿಭೀಷಣ ತನ್ನ 4 ಅನುಚರರ ಜೊತೆಗೆ ಆ ಸಮುದ್ರದ ಮತ್ತೊಂದು ಬದಿಯಲ್ಲಿ ಇದ್ದಂತಹ, ಇವತ್ತು ಆ ಕ್ಷೇತ್ರ ತಮಿಳುನಾಡಿನ ಒಂದು ದಿವ್ಯವಾದಂತಹ ಸ್ಥಳದಲ್ಲಿದೆ. ಕಳೆದ ವರ್ಷ ಅಲ್ಲಿಗೆ ನಾವು ಹೋಗಿದ್ವಿ. ತಿರುಪುಲ್ಲಾನಿ ಅಂತ ಆ ಜಾಗಕ್ಕೆ ಹೆಸರು. ರಾಮೇಶ್ವರಂ ಆ ಜಾಗ ಅಲ್ಲ ನಿಜವಾಗ್ಲು, ರಾಮೇಶ್ವರಂ ಅಂತ ಬಹಳಷ್ಟು ಜನ ಹೇಳ್ತಾರೆ. ಆದ್ರೆ ರಾಮೇಶ್ವರಂನಿಂದ ಸುಮಾರು 2 ಗಂಟೆ ಕಾಲದ ಪ್ರಯಾಣದಲ್ಲಿ ಇರ್ತಕ್ಕಂತ ಒಂದು ಸ್ಥಳ ಅದು. ಅಲ್ಲಿ ಒಂದು ದಿವ್ಯ ದೇಶ ಇದೆ ತಿರುಪುಲ್ಲಾನಿ ಅಂತ. ಅಲ್ಲಿಗೆ ಬಂದು ವಿಭೀಷಣ ಬಂದು ಸೇರ್ತಾನೆ. ಅದಾದ್ಮೇಲೆ ಯಾವ ಯಾವ ವಿಷಯಗಳು ಜರುಗತ್ತೆ ಅದನ್ನ ನಾವು ನಾಳೆ ಚರ್ಚೆ ಮಾಡ್ತೀವಿ. ಆಯ್ತಾ. ಎಲ್ಲರಿಗೂ ಬಹಳ ಬಹಳ ಧನ್ಯವಾದಗಳು. ಹರೇ ಕೃಷ್ಣ. ಯಾರಿಗಾದ್ರೂ ಯಾವ್ದಾದ್ರು ಪ್ರಶ್ನೆ, ಸಣ್ಣ ಪ್ರಶ್ನೆ, ಟೀಕೆ ಟಿಪ್ಪಣಿ ಯಾವ್ದಾದ್ರು ಇದೆಯಾ? ವಿಭೀಷಣ ಎಂಬಂತ ಶಬ್ದಕ್ಕೆ ಏನರ್ಥ, ಇದನ್ನ ನಾವು ನಾಳಿದ್ದು ಚರ್ಚೆ ಮಾಡ್ತೀವಿ. ಒಳ್ಳೆ ಸಸ್ಪೆನ್ಸ್ ಕೊಟ್ರಿ ನೀವು. ನಾನೇನ್ ಸುಮ್ನೆ ಹೇಳ್ತಾ ಇಲ್ಲ, ನಿಜವಾಗ್ಲೂ ಬರುತ್ತೆ. ಯಾವಾಗ ರಾಮ ಮತ್ತೆ ವಿಭೀಷಣ ನಡುವೆ ಯಾವ ಒಂದು, ರಾಮ ಮತ್ತೆ ವಿಭೀಷಣ ಅಲ್ಲ, ರಾಮ ಮತ್ತೆ ಸುಗ್ರೀವರ ನಡುವೆ ಯಾವ ಒಂದು ಸಂವಾದ ನಡೆಯುತ್ತೆ, ಅದರಲ್ಲೇ ವಿಭೀಷಣ ಎಂಬಂತ ಶಬ್ದಕ್ಕೆ ಏನ್ ಅರ್ಥ ಅನ್ನೋದು ಅಲ್ಲಿ ಬರುತ್ತೆ. ಆಯ್ತಾ. ಆಕೆ ಇಲ್ಲಿ ಸಮಯ ಆಗಿದೆ, ಇವಾಗ ಗೌರಾರ್ತಿ ಮಾಡ್ತೀವಿ, ಅದಕ್ಕೆ ನಿಲ್ಲಿಸ್ತಾ ಇದ್ದೀವಿ. ಎಲ್ಲರಿಗೂ ಬಹಳ ಬಹಳ ಧನ್ಯವಾದಗಳು. ನಾಳೆ ಇದೇ ಚರ್ಚೆ ಆನ್ಲೈನ್ ಮುಂದುವರಿಯುತ್ತೆ, ಆನ್ಲೈನ್ ಮಾಧ್ಯಮದಲ್ಲಿ ಮುಂದುವರಿಯುತ್ತೆ. 7 ಗಂಟೆಗೆ ಇರುತ್ತೆ ನಾಳೆ. ಆಯ್ತಾ.